सृष्टिस्थित्यप्ययेह नियतिदृशितमो बन्धमोक्षाश्च यस्मादस्य श्रीब्रह्मरुद्रप्रभृतिसुरनरद्वीषशत्वात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमश्चिन्तयेतं महान्तं जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि यं प्रौरजन्तमनुपेतमपेतकृत्यं द्वैपायनो विरहकातर आजुहापपुत्रेति तन्मयतया सरवोऽभिनेदुस्तं सर्वभूतहृदयं मुनिमानतोऽस्मि नौमिन्यायसुधालिकृज्जयमुनीन् श्रीपादरक्षन्मणीन् व्यासार्यान् विविधागमब्धिविहरान् श्रीवादिराजानपि वन्दे हंसपरान् रघुत्तमगुरून् वैदग्ध्यपारां निधीन् श्रीसत्यव्रतराघवेन्द्रमुनिपान् सद्बोधसध्यानपान् माध्वागमर्थविशदीकरणप्रवीणः दुर्वादिगर्वगिरिवज्रवचो विनोदी श्रीसत्यधर्मगुरुराट् मयि सुप्रसन्नः भूयात् हयास्य वरतः सकलार्थवेदी ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ದಿವ್ಯವಾದ ಇತಿಹಾಸ ಇದೆ, ಚರಿತ್ರೆ ಇದೆ, ಅದ್ಭುತವಾದ ಗ್ರಂಥಗಳಿವೆ. ಅಂತಹ ವಾಂಗ್ಮಯ ಕೊಡುಗೆಯನ್ನು ಜಗತ್ತಿಗೆ ನೀಡಿದ ಮಹಾನುಭಾವರು ತಮ್ಮ ಜೀವನದ ಚರಿತ್ರೆಯಿಂದಲೇ ಅನೇಕ ಆದರ್ಶಗಳನ್ನು ತೋರಿಸಿದ ಮಹಾನುಭಾವರು. ಅವರ ಉಪಕಾರವನ್ನು ಎಷ್ಟು ಸ್ಮರಣೆ ಮಾಡಿದರೂ ಕಡಿಮೆ ಇದೆ. ನವರತ್ನ ಅಣ್ಣಯ್ಯಾಚಾರ್ಯರು ಅಂತ ಇವರ ಹೆಸರು ಪೂರ್ವಾಶ್ರಮದಲ್ಲಿ. ಸತ್ಯಬೋಧತೀರ್ಥ ಶ್ರೀಪಾದಂಗಳವರ ಕಾಲದಲ್ಲಿ ಇವರೆಲ್ಲರೂ ಮಹಾಘನಘನ ವಿದ್ವಾಂಸರು. ಅವರ ಎದುರಿನಲ್ಲಿ ಶಾಸ್ತ್ರಗಳ ಅನುವಾದವನ್ನ ಮಾಡಿ, ವಾಕ್ಯಾರ್ಥಗಳನ್ನು ಮಾಡಿ, ಅವರ ಅನುಗ್ರಹಕ್ಕೆ ಪಾತ್ರರಾಗಿ ನವರತ್ನ ಎಂಬ ಬಿರುದು ಪಡೆದವರು. ಅಂತಹ ನವರತ್ನ ಅಣ್ಣಯ್ಯಾಚಾರ್ಯರು ವಿಶೇಷವಾಗಿ ಇನ್ನೂ ಹೆಚ್ಚಿನ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಎಂಬ ಜ್ಞಾನದಾಹ, ಸಾಹಿತ್ಯದಲ್ಲಿ ನಿಸ್ಸೀಮವಾದ ಪಾಂಡಿತ್ಯ, ಉತ್ತಮವಾದ ಕವಿತ್ವ ಶಕ್ತಿ, 21 ಕೋಶಗಳು ಅವರಿಗೆ ಮುಖೋದ್ಗತವಾಗಿತ್ತು. ಅಷ್ಟೆಲ್ಲ ಕೋಶಗಳು ಹಾಗೂ ಕವಿತಾ ಶಕ್ತಿ, ವ್ಯಾಕರಣದಲ್ಲಿ ಅಸಾಧಾರಣವಾದ ಪಾಂಡಿತ್ಯ, ಇಷ್ಟೆಲ್ಲ ಇದ್ದು ಇನ್ನೂ ವಿಶೇಷವಾಗಿ ಅಧ್ಯಯನ ಮಾಡಬೇಕು, ಇನ್ನೂ ಹೆಚ್ಚಿನ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಎಂಬಂತಹ ಒಂದು ಅಪೇಕ್ಷೆಯಿಂದ ಮಂತ್ರಾಲಯಕ್ಕೆ ಹೋಗಿ ಸೇವೆ ಮಾಡಿದರಂತೆ. ರಾಘವೇಂದ್ರ ಸ್ವಾಮಿಗಳ ಸೇವೆ ಮಾಡಿದರೆ ರಾಘವೇಂದ್ರ ಸ್ವಾಮಿಗಳವರ ಸ್ವಪ್ನದಲ್ಲಿ ಹೇಳಿದರಂತೆ, ನಿಮಗೆ ಉತ್ತಮವಾದ ಜ್ಞಾನ ಬರಬೇಕು ಅಂದರೆ ಉತ್ತರಾದಿ ಮಠದಲ್ಲಿ ಸತ್ಯವರತೀರ್ಥ ಶ್ರೀಪಾದಂಗಳವರಿದ್ದಾರೆ, ಅವರಲ್ಲಿ ಹೋಗಿ ಅಧ್ಯಯನ ಮಾಡಿ ಇನ್ನೂ ಹೆಚ್ಚಿನ ಜ್ಞಾನವನ್ನು ನಿಮಗೆ ಉಪದೇಶ ಮಾಡುತ್ತಾರೆ ಅಂತ ಹೇಳಿದಾಗ ಅಣ್ಣಯ್ಯಾಚಾರ್ಯರು ಸತ್ಯವರತೀರ್ಥ ಶ್ರೀಪಾದಂಗಳವರಲ್ಲಿ ಬಂದು ರಾಘವೇಂದ್ರ ಸ್ವಾಮಿಗಳ ಸೂಚನೆಯಂತೆ ಅಲ್ಲಿ ವಿಶೇಷವಾಗಿ ಅಧ್ಯಯನವನ್ನ ಮಾಡಿ ಅನೇಕ ಜನ ಸತ್ಯವರ ತೀರ್ಥದಲ್ಲಿ ಮೊನ್ನೆ ವಿಸ್ತಾರವಾಗಿ ಚರಿತ್ರೆಯನ್ನು ಕೇಳಿದ್ರಿ. ವಿಷ್ಣು ತೀರ್ಥರ ಚರಿತ್ರೆ, ಅರಣ್ಯಕಾಚಾರ್ಯರು ಅಂತ ಪ್ರಸಿದ್ಧರಾದವರು ವಿಷ್ಣು ತೀರ್ಥರು ಪರಮ ವಿರಕ್ತ ಶಿಖಾಮಣಿಗಳು, ವಿದ್ವಾಂಸರು ಹೌದು, ಯತಿಗಳು ಹೌದು. ಅವರು ಸತ್ಯವರ ತೀರ್ಥರಲ್ಲಿ ಅವರೂ ಇದ್ದಾರೆ ಅಧ್ಯಯನಕ್ಕೆ. ಇನ್ನು ಅನೇಕ ಜನ ಇದ್ದಾರೆ. ಅಲ್ಲಿ ಈ ನವರತ್ನ ಅಣ್ಣಯ್ಯಾಚಾರ್ಯರು ವಿಶೇಷವಾಗಿ ಅಧ್ಯಯನವನ್ನ ಮಾಡಿ ಸತ್ಯವರ ತೀರ್ಥರಿಂದ ಇನ್ನೂ ಹೆಚ್ಚಿನ ಜ್ಞಾನವನ್ನು ಪಡೆದಿದ್ದಾರೆ ಎಂಬುದಾಗಿ ಅವರ ಪೂರ್ವಾಶ್ರಮದ
ಇತಿಹಾಸದಲ್ಲಿ ನಾವು ಕೇಳುತ್ತೇವೆ. ಕೆಲವರು ಶ್ರೀಮಠದ ಅನ್ನವನ್ನೇ ತಿಂದು ಮಠಕ್ಕೆ ದ್ರೋಹವನ್ನು ಬಗೆದ ವ್ಯಕ್ತಿಗಳು ಆ ಕಾಲದಲ್ಲಿ ಇದ್ದೇ ಇರುತ್ತಾರೆ. ಉದ್ವಾಪರ್ತಿ ರಾಘವಾಚಾರ್ಯರು ಅಂತ ಒಬ್ಬರು, ನಿತ್ಯದಲ್ಲಿಯೂ ಮಠದಲ್ಲಿಯೇ ಇದ್ದವರು, ಮಠದಿಂದಲೇ ಉಪಜೀವಿತರಾಗಿ ಅನ್ನ ತಿಂದು ಬದುಕಿದವರು. ಆದರೆ ಏನೋ ದುರ್ಬುದ್ಧಿ, ಅದ್ಭುತವಾದ ಪೂಜಾ ವೈಭವವನ್ನ ನೋಡಿ ಆ ರಾಮದೇವರ ಮೇಲಿನ ಆಭರಣಗಳು, ಪಚ್ಚೆಯ ಆಭರಣ, ವಜ್ರಗಳ ಆಭರಣ, ಕಿರೀಟ, ಧನುಷ್ಯ, ಬಾಣ ಇವುಗಳನ್ನೆಲ್ಲ ನೋಡಿ ಭಾರೀ ಬೆಲೆ ಬಾಳುವಂತಹ ಈ ಆಭರಣಗಳನ್ನ ಯಾಕೆ ತಗೋಬಾರದು ಅಂತ ಒಂದು ದುರ್ಬುದ್ಧಿ ಬಂತು. ಅಂತಹ ದುರ್ಬುದ್ಧಿ ಬಂದಿದೆ. ದ್ವಾದಶಿ ಅವತ್ತಿನ ಪ್ರಾತಃ ಕಾಲದಲ್ಲಿ ಸತ್ಯವರ ತೀರ್ಥರು ಸ್ನಾನ ಮಾಡಿ ಇನ್ನೇನು ಪೆಟ್ಟಿಗೆ ಬಿಚ್ಚಬೇಕು ಅಂತ ನೋಡ್ತಾರೆ, ಮುಖ್ಯ ಪೆಟ್ಟಿಗೆ ಕಾಣಿಸಲಿಲ್ಲ. ದ್ವಾದಶಿ ಪಾರಣೆಗೆ ವ್ಯಾಸಮುಷ್ಟಿಗೆ ಅಭಿಷೇಕ ಮಾಡಿ ತೀರ್ಥ ಕೊಟ್ಟು ಉಳಿದವರಿಗೆ ಪಾರಣೆ ಮಾಡಲಿಕ್ಕೆ ಹೇಳಿದರು. ರಾಮದೇವರ ಪೆಟ್ಟಿಗೆ ತಿರುಗಿ ಬರೋವರೆಗೆ ನಾನು ಊಟ ಮಾಡೋದಿಲ್ಲ, ಅದು ಬರಬೇಕು, ಪೂಜೆ ಆಗಬೇಕು, ಆಮೇಲೆ ಊಟ ಆಗಬೇಕು ಅಂತ ಸತ್ಯವರ ತೀರ್ಥರ ಪ್ರತಿಜ್ಞೆ. ಊರೆಲ್ಲ ಹುಡುಕಿದ್ದಾರೆ, ಯಾರಿಗೂ ಏನೂ ಸುಳಿವಿಲ್ಲ. ಅದರೊಳಗೆ ಯಾರ್ಯಾರು ಊರಿನವರು ದುರ್ಬುದ್ಧಿ ಉಳ್ಳಂತಹ ಜನರು ಸೇರಿಕೊಂಡಿದ್ರು ಗೊತ್ತಿಲ್ಲ, ಯಾರಿಗೂ ವಿಷಯ ಗೊತ್ತಾಗಲಿಲ್ಲ. ಬಹಳಷ್ಟು ಹುಡುಕಾಡಿಸಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಎಷ್ಟೋ ದಿನಗಳು ಕಳೆದಿದೆ, 21 ದಿನ ಕಳೆದಿದೆ. ಸತ್ಯವರ ತೀರ್ಥ ಶ್ರೀಪಾದಂಗಳವರು ಪೂರ್ಣವಾಗಿ ನಿರಾಹಾರ ಉಪವಾಸ ತೀರ್ಥವನ್ನು ತೆಗೆದುಕೊಳ್ತಾ ಇದ್ರು. ರಾಮದೇವರ ಅರ್ಥಾತ್ ವ್ಯಾಸಮುಷ್ಟಿಗಳ ಪೂಜೆ ಮಾಡಿ ತೀರ್ಥ ಪ್ರಾಶನ ಮಾಡ್ತಾ ಇದ್ರು, ಇನ್ನೇನು ಮಾಡ್ತಿರ್ಲಿಲ್ಲ. ದೇಹದಲ್ಲಿ ಏನು ಉಳಿದಿರಲಿಲ್ಲ. ಅನ್ನಗತ ಪ್ರಾಣಾಹ, ಅನ್ನವೇ ಇಲ್ಲ, ಏನು ಉಳಿದಿಲ್ಲ. ಇನ್ನೇನು ಈಗಲೋ ಇನ್ಯಾವಾಗಲೋ ಅನ್ನುವ ಸ್ಥಿತಿ. ಆದರೂ ಅವರ ಆಹಾರವನ್ನು ಸೇವನೆ ಮಾಡಲಿಲ್ಲ. ಬ್ರಹ್ಮಕಲಾರ್ಚಿತವಾದಂತಹ ಶ್ರೀರಾಮಚಂದ್ರ ದೇವರ ಪ್ರತಿಮೆ ಇದು ಹೀಗೆ ಆಚಂದ್ರಾರ್ಕವಾಗಿ ಉಳಿಯಬೇಕು, ಇದರ ಪೂಜಾ ಪರಂಪರೆ ನಡೆದುಕೊಂಡು ಹೋಗಬೇಕು. ನನ್ನ ಕಾಲದಲ್ಲಿ ಅದಕ್ಕೆ ವಿಚ್ಛೇದ ಸರ್ವಥಾ ಆಗಬಾರದು, ಹೇಗಾದರೂ ಮಾಡಿ ಅದನ್ನು ಸಂಪಾದನೆ ಮಾಡಲೇಬೇಕು ಅನ್ನುವುದಕ್ಕಾಗಿ ದೃಢವಾದ ತಪಶ್ಚರ್ಯವನ್ನು ಮಾಡಿದ್ದಾರೆ. ಸತ್ಯವರ ತೀರ್ಥ ಶ್ರೀಪಾದಂಗಳವರು ಮಾಡಿದ ಆ ನಿರಶನ ಉಪವಾಸದ ತಪಸ್ಸಿನ ಫಲ ಇವತ್ತು ನಮಗೂ ನಿಮಗೂ ಬ್ರಹ್ಮಕಲಾರ್ಚಿತ ಪ್ರತಿಮಾ ದರ್ಶನ ಮಾಡುವ ಭಾಗ್ಯ. ನಿರ್ವಿಶಂಸಿ ಯಜ್ಞೇನ ದಾನೇನ ತಪಸ ಅನಾಶಕೇನ ಅಂತ ಹೇಳಿದಂತೆ ಆ ಉಪವಾಸದ ತಪಸ್ಸಿನಿಂದ ರಾಮಚಂದ್ರ ದೇವರನ್ನ ಒಲಿಸಿಕೊಂಡಿದ್ದಾರೆ. ಆಗ ರಾಮದೇವರು ಈ ನವರತ್ನ ಅಣ್ಣಯ್ಯಾಚಾರ್ಯರಿಗೆ ಪ್ರೇರಣೆ ಮಾಡಿದ್ದಾರೆ. ಅಣ್ಣಯ್ಯಾಚಾರ್ಯರ ಎಲ್ಲರಂತೆ ಹುಡುಕಲಿಕ್ಕೆ ಹೋಗಿದ್ದಾರೆ. ನಾಮಗೊಂಡ್ಲು ಅಂತ ಒಂದು ಊರು, ನಾಮಗೊಂಡ್ಲು ಅಂತ, ಅಲ್ಲಿ ಸತ್ಯವರ ತೀರ್ಥರು ಬಿಡಾರ ಮಾಡಿದ್ದಾರೆ. ಅಲ್ಲಿ ಆದ ಘಟನೆ ಇದೆ. ಎಲ್ಲಾ ಕಡೆಗೆ ಹುಡುಕ್ತಾ ಊರು ಹೊರಗಡೆಗೆ ಒಂದು ಬಾವಿ ಇದೆ. ಆ ಊರಿಗೆ ನಾವು ಹೋಗಿದ್ದೇವೆ. ಇದೇ ವರ್ಷನೇ ಕೆಲವು ತಿಂಗಳ ಹಿಂದೆ ಅಲ್ಲಿ ಹೋಗಿದ್ವಿ. ಈಗ ಬಾವಿ ಎಲ್ಲ ಮುಚ್ಚಿದೆ, ಅದನ್ನು ಶುದ್ಧ ಮಾಡಿಸುವ ಪ್ರಯತ್ನದಲ್ಲಿದ್ದೇವೆ. ಬಾವಿ ಇದೆ ಇವತ್ತಿಗೂ. ಇದು ದೇವರ ಬಾವಿಯಂತೆ ಆ ಊರಿನವರು, ಆಂಧ್ರ ಅದು ದೇವರ ಬಾವಿಯಂತೆ. ಅಲ್ಲಿ ಎಲ್ಲ ತೆಲುಗು ಮಾತನಾಡುವ ಜನ ಇವತ್ತಿಗಾದರೂ ಹೇಳ್ತಾರೆ ಇದು ದೇವರ ಬಾವಿ ಅಂತ. ಅವ್ರಿಗೇನು ಯಾವ ದೇವರ ಬಾವಿ, ಯಾಕೆ ದೇವರ ಬಾವಿ ಇದೆಲ್ಲ ಏನು ಗೊತ್ತಿಲ್ಲ. ಈಗ ಕಲ್ಲುನೆ ಕಟ್ಟಡ ಮಾತ್ರ ಇದೆ, ನೀರಿಲ್ಲ ಒಳಗೆ, ದೇವರ ಬಾವಿ ಅಂತ ಕರೀತಾರೆ. ಆ ಬಾವಿ ಹತ್ರ ಇವರು ಸಹಜವಾಗಿ ಅಣ್ಣಯ್ಯಾಚಾರ್ಯರು ಹುಡುಕ್ತಾ ಏನೋ ಮುಖ ತೊಳ್ಕೊಳ್ಳೋಣ ಅಂತ ನೀರಿನ ಹತ್ರ ಹೋದರೆ ಅಲ್ಲಿ ಬಾಳೆ ಎಲೆಯಲ್ಲಿ ಸುತ್ತಿ ಇಟ್ಟ ಈ ಪ್ರತಿಮೆಗಳು ಕಾಣಿಸಿದೆ. ಮೇಲಿನ ಆಭರಣಗಳನ್ನು ಮಾತ್ರ ತೆಗೆದುಕೊಂಡು, ಮಹಾ ಪಾಪಾತ್ಮನಾದರೂ ಆ ವ್ಯಕ್ತಿ ಪುಣ್ಯಾತ್ಮನೂ ಹೌದು, ಪ್ರತಿಮೆಗೇನು ಮಾಡಿಲ್ಲ. ಪ್ರತಿಮೆ ಹೇಗಿತ್ತೋ ಹಾಗಿತ್ತು, ಆಭರಣಗಳನ್ನು ಮಾತ್ರ ತೆಗೆದುಕೊಂಡು ಆ ಹುಲ್ಲಿನ ರಾಶಿಯ ಮಧ್ಯದೊಳಗೆ ಪ್ರತಿಮೆಗಳನ್ನು ಸುತ್ತಿ ಹಾಗೆ ಇಟ್ಟಿದ್ದಾರೆ. ಅದನ್ನು ನೋಡಿದ ಕ್ಷಣಕ್ಕೆ ಅಣ್ಣಯ್ಯಾಚಾರ್ಯರಿಗೆ ಪರಮಾನಂದವಾಗಿದೆ. ತಾವಲ್ಲೇ ನಿಂತಿದ್ದಾರೆ, ಮತ್ತೇನೋ ಅನಾಹುತ ಆಗಬಾರದು ಅಂತ ತಾವು ನಿಂತು ಬೇರೆ ಜನರನ್ನ ಕೊಟ್ಟು ಕಳಿಸಿ, ಅವರಿಗೆ ಏಳೋ ಸ್ಥಿತಿ ಇರಲಿಲ್ಲ ಸತ್ಯವರರಿಗೆ. ಅವರನ್ನ ಮೇಣೆಯಲ್ಲಿ ಕೂರಿಸಿಕೊಂಡು ಅವರನ್ನೇ ಕರೆದುಕೊಂಡು ಬಂದ ಮೇಲೆ ಅವರು ಸ್ನಾನ ಮಾಡಿ ಮತ್ತೆ ಅದನ್ನು ಪೆಟ್ಟಿಗೆಯಲ್ಲಿ ಹಾಕಿ ಮತ್ತೊಂದು ಮೇಣೆಯಲ್ಲೇ ಇರಿಸಿ ಅದನ್ನು ವೈಭವದಿಂದ ಕರೆದುಕೊಂಡು ಹೋಗಿ ಪೂಜೆ ಮಾಡಿದ್ದಾರೆ. ಪೂಜೆ ಮಾಡಿದಾಗ ಅಷ್ಟೊತ್ತಿಗೆ ಇದು ಸರ್ಕಾರಕ್ಕೆ, ಅರ್ಥಾತ್ ಮೈಸೂರು ಮಹಾರಾಜರಿಗೆ, ದಿವಾನರಿಗೆ ತಿಳಿದಿತ್ತು. ದಿವಾನ್ ಪೂರ್ಣಯ್ಯನವರು ಅಲ್ಲಿ ಉಪಸ್ಥಿತರಾಗಿ ತಮಗೆ ಪೂರ್ಣ ಅಂತ್ಯಾವಸ್ಥೆ ಇದೆ, ಒಂದು ದೊಡ್ಡ ಸಂತೋಷದ ಸಂಗತಿ, ಆದರೆ ಜೊತೆಗೆ ಮುಂದಿನ ಸಂಸ್ಥಾನದ ಜವಾಬ್ದಾರಿಯನ್ನು ನೀವು ಒಪ್ಪಿಸಲೇಬೇಕು, ವಿಳಂಬ ಮಾಡಬಾರದು ಅಂದಾಗ ಶ್ರಾವಣ ಶುದ್ಧ ಪಂಚಮಿ ಅವರು ಸತ್ಯ ಅಣ್ಣಯ್ಯಾಚಾರ್ಯರಿಗೆ ಆಶ್ರಮ ಕೊಟ್ಟು ಸತ್ಯ ಧರ್ಮತೀರ್ಥರು ಅಂತ ಆಗ ನಾಮಕರಣ ಮಾಡಿದ್ದಾರೆ.
ಮುಂದೆ ಸಪ್ತಮಿ ದಿವಸವೇ ಅವರು ವೃಂದಾವನಸ್ಥರಾಗಿದ್ದಾರೆ. 2 ದಿನಗಳವರೆಗೆ ಮಾತ್ರ ಇದ್ದಾರೆ ಸತ್ಯವರ ತೀರ್ಥರು. ಹೀಗೆ ಸತ್ಯವರ ತೀರ್ಥರ ತಪಸ್ಸು ಒಂದು ಕಡೆಗೆ, ಸತ್ಯಧರ್ಮ ತೀರ್ಥರಿಗೆ ದೇವರು ಒಳಗು ಬಂದು ದರ್ಶನ ಕೊಟ್ಟು ಅವರಿಂದ ತಾನೇ ಸ್ವತಃ ಸೂಚನೆ ಮಾಡಿ ಸಂಸ್ಥಾನದ ಪೂಜೆಯನ್ನ ಸ್ವೀಕಾರ ಮಾಡಿದ್ದು ಸತ್ಯಧರ್ಮ ತೀರ್ಥರಿಗೆ ದೇವರಲ್ಲಿರುವ ಭಕ್ತಿಗೆ, ದೇವರು ಇವರ ಮೇಲೆ ಮಾಡಿದಂತಹ ಅನುಗ್ರಹಕ್ಕೆ ಒಂದು ಸ್ಪಷ್ಟವಾದ ನಿದರ್ಶನ. ಅಂತಹ ಮಹಾನುಭಾವರು ಸತ್ಯಧರ್ಮ ತೀರ್ಥರು. ಅವತ್ತು ಗಜಪತಿ ಸಂಸ್ಥಾನದಿಂದ ತಂದುಕೊಟ್ಟು ಅನುಗ್ರಹ ಮಾಡಿದವರು ನರಹರಿ ತೀರ್ಥರು. ಶ್ರೀಮದ್ ಆಚಾರ್ಯರು ಮುಖ್ಯವಾಗಿ ಸರ್ವಜ್ಞರಾಗಿ ಸೂಚನೆ ಮಾಡಿದ ಮಹಾನುಭಾವರು. ಅವರು ಪ್ರಧಾನವಾಗಿ ಪರಮಾನುಗ್ರಹ ಮಾಡಿದವರು. ಅವರ ಸೂಚನೆಯಂತೆ ಆ ಸೇವೆಯನ್ನ ಮಾಡಿದವರು ನರಹರಿ ತೀರ್ಥರು. ಅದು ಪುನಃ ಕಳೆದು ಹೋದಾಗ ಅದನ್ನ ತೋರಿಸಿಕೊಟ್ಟವರು ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರು. ಅಂತಹ ಮಹಾನುಭಾವರು ಸತ್ಯಧರ್ಮ ತೀರ್ಥರು ರಾಮದೇವರನ್ನ ನಮಗೆ ಒದಗಿಸಿಕೊಟ್ಟವರು ಎಂಬುದಾಗಿ ಶ್ರೀಮಠದ ಶಿಷ್ಯರು ಆಚಂದ್ರಾರ್ಕವಾಗಿ ರಾಮದೇವರ ದರ್ಶನ ಮಾಡುವವರೆಗೆ ಸತ್ಯಧರ್ಮ ತೀರ್ಥರ ಹಾಗೂ ನರಹರಿ ತೀರ್ಥರ ಶ್ರೀಮದ್ ಆಚಾರ್ಯರ ಅನುಗ್ರಹವನ್ನ, ಅವರ ಉಪಕಾರವನ್ನ ಮರೆಯುವಂತಿಲ್ಲ. ಅಂತಹ ಮಹಾನುಭಾವರು ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರು. ಸ್ವಲ್ಪ ಅವರ ಚರಿತ್ರೆಯ ಬಗ್ಗೆ ಹೇಳಿ ನಂತರ ಅವರ ಕೃತಿಯ ಬಗ್ಗೆ ತಿಳಿಯೋಣ. ಸತ್ಯಧರ್ಮ ತೀರ್ಥರು ಆಶ್ರಮವನ್ನ ಸ್ವೀಕಾರ ಮಾಡಿ ಸಂಚಾರ ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಸಂಚಾರ ಮಾಡುತ್ತಾ ಹೈದರಾಬಾದ್ ಪ್ರಾಂತ್ಯಕ್ಕೆ ಬಂದಿದ್ದಾರೆ. ಹೈದರಾಬಾದಿನ ನವಾಬನಿಗೆ ಇವರ ಎಲ್ಲ ಪೀಠದ ಮಹಿಮೆ, ಇವರ ಪಾಂಡಿತ್ಯ, ಇವರ ವಕ್ತೃತ್ವ, ಇವರ ಕವಿತ್ವ ಶಕ್ತಿ ಹಾಗೂ ಇವರು ಮಾಡುವಂತಹ ಲೋಕೋಪಕಾರ, ಇದರ ಮಹಿಮೆಯನ್ನೆಲ್ಲ ಶಿಷ್ಯರು ತಿಳಿಸಿದಾಗ ಸ್ವತಃ ಅವನು ಮುಸಲ್ಮಾನನಾದರೂ ಕೂಡ ನವಾಬ ತನ್ನ ಸರ್ಕಾರದಿಂದ ಎಲ್ಲ ವ್ಯವಸ್ಥೆಯನ್ನ ಇವರು ಇರೋವರೆಗೆ ಸಮಗ್ರವಾದಂತಹ ಇವರಿಗೆ ಬೇಕಾದ ವ್ಯವಸ್ಥೆಗೆ ಬೇಕಾದಷ್ಟು ಎಲ್ಲ ಧನ ಧಾನ್ಯ ಕೊಟ್ಟು ಕಳಿಸುವುದಲ್ಲದೆ ಅನೇಕ ವಜ್ರಖಚಿತವಾದಂತಹ ನವರತ್ನ ಖಚಿತವಾದ ಆಭರಣಗಳು, ಬೇಕಾದಷ್ಟು ಬಂಗಾರದ ಬೆಳ್ಳಿಯ ಪದಾರ್ಥಗಳನ್ನು ಇವರಿಗೆ ದಾನವಾಗಿ ಕೊಟ್ಟು ಗೌರವದಿಂದ ಸ್ವಾಗತ ಮಾಡಿದ್ದಾನೆ. ಇವರು ಅದೇ ಹೈದರಾಬಾದಿನಲ್ಲಿ ಲಿಂಗಂಪಲ್ಲಿ ಅಂತ ಈಗಲೂ ಇದೆ ಮಠ. ಆ ಲಿಂಗಂಪಲ್ಲಿಯ ಮಠದಲ್ಲೇನೆ ಚಾತುರ್ಮಾಸ್ಯವನ್ನ ಆಚರಣೆ ಮಾಡಿದ್ದಾರೆ. ಅಲ್ಲಿ ವಿಶೇಷವಾಗಿ ನವಾಬ ಅವನ ಮೇಲೆ ಮಾಡಿದಂತಹ ಇವರ ವಿಶೇಷವಾದಂತಹ ಅನುಗ್ರಹಕ್ಕೆ ಅವನು ಶರಣಾಗತನಾಗಿ ವಿಸ್ತಾರವಾದಂತಹ ಮಠವನ್ನು ಕಟ್ಟಿಸುವುದಕ್ಕೆ ತನ್ನ ಸರ್ಕಾರದಿಂದ ಸಹಾಯ ಮಾಡಿದ್ದಾನೆ. ಅಲ್ಲಿಂದ ಮುಂದೆ ರಾಜಮಹೇಂದ್ರಿಗೆ ಹೋಗ್ತಾನೆ. ರಾಜಮಹೇಂದ್ರಿಯಲ್ಲಿ ಸತ್ಯಾಧೀಶ ತೀರ್ಥರ ವೃಂದಾವನ, ನರಸಿಂಹದೇವರ ದೇವಸ್ಥಾನವೂ ಇದೆ, ಶ್ರೀಮಠದ ಭವನ. ಅಲ್ಲಿ ಎಷ್ಟೋ ದಿವಸಗಳವರೆಗೆ ವಾಸ ಮಾಡಿ ಅಲ್ಲಿಂದ ಮುಂದೆ ವಿಜಯನಗರಕ್ಕೆ ದಿಗ್ವಿಜಯವನ್ನು ಮಾಡ್ತಾರೆ. ವಿಜಯನಗರ ದೊಡ್ಡ ಸಂಸ್ಥಾನ ಆಗಿನ ಕಾಲಕ್ಕೆ. ಸತ್ಯಧರ್ಮ ತೀರ್ಥರು ಆ ಎಲ್ಲ ಪ್ರಾಂತ್ಯಗಳಲ್ಲಿ ಸಂಚಾರ ಮಾಡಿ ವೈಷ್ಣವ ಸಿದ್ಧಾಂತದ ಪ್ರಸಾರವನ್ನು ಮಾಡಿದಂತಹ ಮಹಾನುಭಾವರು ಎಂಬುದಾಗಿ ನಾವು ತಿಳಿದ್ದೇವೆ. ಆಮೇಲೆ ಈ ಕಡೆಗೆ ಮಹಾರಾಷ್ಟ್ರ ಪ್ರಾಂತದಲ್ಲಿ ದಿಗ್ವಿಜಯವನ್ನು ಮಾಡುತ್ತಾರೆ. ಇವರು ಪಂಢರಪುರದಲ್ಲಿ ಪಾಠ ಪ್ರವಚನ ಮಾಡಿಕೊಂಡಿರ್ತಾರೆ. ಅಲ್ಲಿ ಅನೇಕ ಜನರಿಗೆ ವೈಷ್ಣವ ದೀಕ್ಷೆಯನ್ನು ಕೊಟ್ಟು ಬಹಳ ಜನರನ್ನು ವೈಷ್ಣವರನ್ನಾಗಿ ಮಾಡಿ ತಮ್ಮ ಪಾಂಡಿತ್ಯದ ಒಳ್ಳೆಯ ಪ್ರಭುತ್ವದಿಂದ ವಾಕ್ಯಾರ್ಥಗಳನ್ನೆಲ್ಲ ಮಾಡಿದ್ದರ ಸುದ್ದಿ ಪುಣೆಯದಲ್ಲಿರುವಂತಹ ಬಾಜಿರಾವ್ ಪೇಶ್ವೆ ಅವರಿಗೆ ಈ ಸುದ್ದಿ ಮುಟ್ಟಿದೆ. ಇಂತಹ ಮಹಾವಿದ್ವಾಂಸರು, ಮಹಾತಪಸ್ವಿಗಳು ಹತ್ತಿರದಲ್ಲಿ ಬಂದಿದ್ದಾರೆ ಅಂತ ಗೊತ್ತಾದಾಗ ವೈಭವದಿಂದ ಪುಣ್ಯಪತ್ತನಕ್ಕೆ ಸತ್ಯಧರ್ಮ ತೀರ್ಥರನ್ನ ಸ್ವಾಗತ ಮಾಡಿ ಕರೆಸಿಕೊಳ್ತಾನೆ. ಕರೆಸಿಕೊಂಡು ಎಷ್ಟೋ ದಿವಸ ಅಲ್ಲೇ ಇರ್ತಾರೆ. ಪುಣೆ ಅಂದ್ರೆ ಏನು ಸಾಮಾನ್ಯ ಈ ಬಾಕಿ ಊರುಗಳ ಹಾಗೆಲ್ಲ. ದಿನವೂ 100 ಜನ ವಿದ್ವಾಂಸರು ಬರಬೇಕು. ವ್ಯಾಕರಣದಲ್ಲಿ, ವೇದಾಂತದಲ್ಲಿ, ತರ್ಕಶಾಸ್ತ್ರದಲ್ಲಿ ಅಖಂಡವಾದ ವಾಕ್ಯಾರ್ಥ ಆಗಬೇಕು. ಕೈತುಂಬ ಸಂಭಾವನೆ ಕೊಟ್ಟು ಅವರ ಜೊತೆಗೆ ವಾಕ್ಯಾರ್ಥ ಮಾಡಿ ವಾದದಲ್ಲಿ ಸೋಲಿಸಿ ಸಂಭಾವನೆ ಕೊಟ್ಟು ಗೌರವ ಮಾಡಿ ಕಳಿಸ್ಬೇಕು. ಹೀಗೆ ಅಖಂಡವಾಗಿ ಸಭಾ ನಡೀತಾ ಇದೆ. ದೊಡ್ಡದಾದ ಹಬ್ಬ. ಏನಾಯಿತು, ಏನು ವಾಕ್ಯಾರ್ಥ ಆಯಿತು, ಆಗಿನ ಕಾಲದ ರಾಜರಿಗೆ ಸ್ವಲ್ಪ ಇದರ ಬಗ್ಗೆ ಪರಿಚಯ ಇತ್ತು. ಏನು ವಾದ ಆಯಿತು, ಯಾರು ಗೆದ್ರು, ಯಾರು ಸೋತರು, ಏನಾಯ್ತು, ಇದೆಲ್ಲ ನಿತ್ಯವೂ ಪೇಶ್ವೆ ಅವರಿಗೆ ಸುದ್ದಿ ಹೋಗ್ಬೇಕು. ಆನಂದ ಆಗ್ಬೇಕು ಇವರ ಪಾಂಡಿತ್ಯ ಕೇಳಿ ಅವರಿಗೆ. ಹೀಗಾಗಿ ಸುಮಾರು 25 ಕುದುರೆಗಳು, 4 ಆಣೆಗಳು, ಅನೇಕ ವೈಜಯಂತಿ ವಜ್ರಖಚಿತವಾದ ಮಾಲೆಗಳು, ನವರತ್ನ ಮಾಲೆಗಳು, ಇವುಗಳನ್ನೆಲ್ಲ ಬಂಗಾರದ ಬೇಕಾದಷ್ಟು ಮಂಟಪಗಳು, ಇವುಗಳನ್ನೆಲ್ಲ ಕೊಟ್ಟು ಸತ್ಯಧರ್ಮ ತೀರ್ಥರಿಗೆ ಬಾಜಿರಾವ್ ಸತ್ಕಾರವನ್ನು ಮಾಡ್ತಾನೆ ಇವರ ಪಾಂಡಿತ್ಯವನ್ನು ಕಂಡು.
ಮುಂದೆ ಪುಣೆ ನಗರದ ಸಂಚಾರ ಮುಗಿಕೊಂಡು ಇವರು ಸೊಲ್ಲಾಪುರಕ್ಕೆ ಹೋಗಿರ್ತಾರೆ. ಹೋಗೋ ಅಷ್ಟೊತ್ತಿಗೆ 3 ಆನೆ ಸರಿ ಇರ್ತದೆ, 1 ಆನೆ ಸತ್ತು ಹೋಗ್ತದೆ. 4 ಆನೆ ಕೊಟ್ಟಿರ್ತಾನೆ ಅವನು. ಮಧ್ಯಾಹ್ನ 1 ಆನೆ ಸತ್ತೋಯ್ತು, ಹೋದ್ರೆ ಹೋಗಲಿ ಅಂದ್ರೆ ಇವರು ತಂಪಾಡಿಗೆ ತಾವು ಅದರದ್ದೇನ್ ಮಾಡಬೇಕು ಅದನ್ನೆಲ್ಲ ಮುಗಿಸ್ಲಿಕ್ಕೆ ಹೇಳಿದ್ರು. ಸ್ನಾನಕ್ಕೆ ಎದ್ರು. ಮರನೇ ದಿವಸ ಬೆಳಿಗ್ಗೆ ಎದ್ದು ಪೂಜೆ ಮಾಡಬೇಕು ಅಂತ ಹೊರಡ್ತಾರೆ. ಇನ್ನೂ ಸ್ನಾನಕ್ಕೆ ಎದ್ದಿದ್ದಾರೆ, ಇನ್ನೊಂದು ಆನೆ ಬಂದೇ ಬಿಡ್ತು ಪುಣೆಯಿಂದ. ಆಶ್ಚರ್ಯ ಆಯ್ತು. ನಿನ್ನೆ ಸತ್ತಿದೆ, ಇವತ್ತಿನ ಹಾಗೆ ಟ್ರಕ್ ಅಲ್ಲ ಮತ್ತೊಂದಲ್ಲ. ನಿನ್ನೆ ಸತ್ತಾಗ ಆಗಿಂತಾಗ ಸುದ್ದಿ ಯಾರೋ ಓಡಿ ಹೋಗಿ ಕುದುರೆ ಮೇಲೆ ಓಡಿ ತಿಳಿಸಿರ್ಬೇಕು, ಮತ್ತೆ ಆನೆ ಹೊರಟು ಬಂದಿರಬೇಕು. ಇಷ್ಟೆಲ್ಲ ಮಾಡ್ಲಿಕ್ಕೆ ಯಾರು ಇದನ್ನು ತಿಳಿಸಿದ್ರು? ಅವ್ರಿಗೆ ಸುದ್ದಿ ಯಾರು ತಿಳಿಸಿದ್ರು ಅಂತ ಒಬ್ಬ ಒಳ್ಳೆ ಸಂಸ್ಕೃತ ತಿಳಿದಂತಹ ಒಬ್ಬ ಪಂಡಿತನನ್ನೇ ಕೊಟ್ಟು ಕಳಿಸಿದ್ರು. ಆನೆ ಮೇಲೆ ಕೂತ್ಕೊಂಡು ಅವನ ಪಾಪ ತಗೊಂಡು ಬಂದಿದ್ದ. ಅವನಿಗೆ ಕೇಳಿದ್ರು, ಗಾಜಿ ವಾರ್ತಾಂ ಬಾಜಿಪುರತಃ ಕೋಜಿಗದತ ಅಂತ ಕೇಳಿದ್ರು. ಅವನು ಏನೂ ಉತ್ತರ ಕೊಡ್ಲಿಲ್ಲ. ಇವರು ಪ್ರಾಸಬದ್ಧವಾದ ಮಾತು ಕೇಳಿದ ಅಷ್ಟಾಂಗ ನಮಸ್ಕಾರ ಹಾಕಿ ಓದಲು ಹೋಗ್ಬಿಟ್ಟ. ಅಂದ್ರೆ ಅಷ್ಟು ಅವಸರದೊಳಗೆ ಗಾಜಿ ವಾರ್ತಾಂ ಅಂದ್ರೆ ಆನೆಯ ಸುದ್ದಿ, ಗಗದ ವಾರ್ತೆ, ಗಾಜಿ ವಾರ್ತೆ. ಬಾಜಿಪುರತಃ ಬಾಜಿರಾಯನ ಮುಂದೆ ಕೋಜಿ ಗದತ ಅಂದ್ರೆ ಯಾರು ಹೇಳಿದ್ರು ಅಂತ. ಈ ಬಾಜಿ ಗಾಜಿ ಕೋಜಿ ಕೇಳಿ ಜೀಜಿಯಿಂದ ನಮಸ್ಕಾರ ಮಾಡಿ ಹೋಗ್ಬಿಟ್ಟ. ತಾತ್ಪರ್ಯ, ಅವರು ಸಹಜವಾಗಿ ಮಾತನಾಡುವಾಗಲೇನೆ ಕವಿತ್ವದಿಂದಲೇ ಮಾತನಾಡುವುದು. ಸಾಮಾನ್ಯವಾದ ಮಾತುಗಳನ್ನು ಆಡ್ಲಿಕ್ಕೆ ಬರ್ತಾನೆ ಇರಲಿಲ್ಲ ಅವರಿಗೆ ಎಂದು ತಪ್ಪಿಲ್ಲ. ಅಷ್ಟು ಲಲಿತವಾಗಿ ಸಾಹಿತ್ಯವನ್ನ ರೂಢಿಸಿಕೊಂಡಂತಹ ಮಹಾನುಭಾವರು. ಅಲ್ಲಿಂದ ಕೊಲ್ಹಾಪುರಕ್ಕೆ ಬರ್ತಾರೆ. ಕೊಲ್ಹಾಪುರಕ್ಕೆ ಬಂದಾಗ ಅಲ್ಲಿಯ ಒಬ್ಬ ಮುಖದ್ವಾರದ ಹತ್ತಿರನೇ ಒಬ್ಬ ಗೃಹಸ್ಥರ ಮನೆ, ಅಲ್ಲಿ ವಿಶೇಷವಾದಂತಹ ಬಿಡಾರವನ್ನು ಮಾಡಿ ಅಲ್ಲಿ ಪೂಜೆ ಪಾಠ ಪ್ರವಚನ ಎಲ್ಲ ಮಾಡ್ತಾ ಇರ್ತಾರೆ. ಸ್ವಾಮಿಗಳು ತೀರ್ಥವನ್ನ ಕೊಟ್ಟ ಮೇಲೆ 10 ಸಲ 20 ಸಲ ತೀರ್ಥ ಕೊಡೋ ಪದ್ಧತಿ ಮಠದಲ್ಲಿ ಇಲ್ಲ. ಒಂದು ಸಲ ಗಿಂಡಿಯನ್ನು ಕೆಳಗಿಟ್ಟ ಮೇಲೆ ಮತ್ತೆ ತೀರ್ಥ ಕೊಡೋ ಹಾಗಿಲ್ಲ. ತೀರ್ಥ ಸ್ವಾಮಿಗಳು ಕೊಟ್ಟು ಒಳಗಡೆ ಹೋಗಿದ್ದಾರೆ. ಹೋದ ಮೇಲೆ ಯಾರ್ಯಾರೋ ಬೇರೆ ಜನ ಬಂದಿದ್ರು ಅಂತ ಪಾಪ ಒಬ್ಬ ಶಿಷ್ಯ ಒಂದು ದೊಡ್ಡ ಬೆಳ್ಳಿಯ ಪಾತ್ರೆ ತುಂಬ ಕೇಸರಿ ಪಚಕರ್ಪುರ ಎಲ್ಲ ಹಾಕಿದ ತೀರ್ಥ ತಡ ಮಾಡಿ ಬಂದಿದ್ರು ಕೆಲವರು ಅಂತ ಅವ ಕೊಡ್ತಿದ್ದ. ಅಷ್ಟರೊಳಗೆ ಕೊಲ್ಹಾಪುರದ ಮಹಾರಾಜ ಎಲ್ಲೆಲ್ಲಿಯೋ ಹೋಗಿ ಸುತ್ತಾಡಿ ಬಹಳ ದಣದು, ಕೆಟ್ಟ ಬಿಸಿಲು, ಭಾರಿ ಶಕೆ, ನೀರಡಿಕೆಯಾಗಿದೆ, ಎಲ್ಲೂ ನೀರು ಸಿಗ್ತಿರ್ಲಿಲ್ಲ. ಈ ಬ್ರಾಹ್ಮಣ ಬೆಳ್ಳಿ ಜಿಡ್ಡು ಹಿಡ್ಕೊಂಡು ಕಾಣತ್ತು. ಕುದುರೆಯಿಂದ ಇಳಿದಿದ್ದೆ ಜನ ಹೇಳಿ ಕೇಳಿ ರಾಜ ಅವನು ಯಾರೋ ಏನೋ ಕೇಳಿದ್ರೆ ಕೈಯಾಗಿನ ಗಿಡ್ಡಿ ಕಸಗೊಂಡ ಘಟಘಟ ಅಂತ ಕುಡಿದು ಬಿಟ್ಟು ಆನಂದ ಆಗೋಯ್ತು. ಏನು ಘಮ ವಾಸನೆ, ಕೇಸರೇನು, ಪಚಕರ್ಪರೇನು, ವ್ಯಾಲಕ್ಕೇನು, ಇದು ಭೌತಿಕ. ಆಧ್ಯಾತ್ಮಿಕವಾಗಿ ಸಾಕ್ಷಾತ್ ವ್ಯಾಸಮೂರ್ತಿಗಳಿಗೆ ಅಭಿಷೇಕ ಮಾಡಿದ ತೀರ್ಥ ಅವನಿಗೆ ಮೈಯೆಲ್ಲ ಏನೋ ಒಂದು ಸಂಚಾರ ಆದಾಗ ಪರಮಾನಂದ ಆಗೋಯ್ತು. ಏನಿರು ನೀರು, ಯಾರು ಎಲ್ಲಿ ನೀರಿದು, ಯಾವ ನೀರು ಎಲ್ಲಿ ಬೈತಾ ಇದ್ರಿ? ಇದು ನೀರಲ್ಲ, ಇದು ತೀರ್ಥ ಮಾರಾಯ, ಕುಡಿದು ಬಿಟ್ಟೆ ಏನು ಮಾಡಿದಾನೋ. ಅದು ಸರಿ, ಯಾರು ಮಾಡಿದ್ರು ಅಂತ ಹೇಳಿದಾಗ ಸತ್ಯಧರ್ಮರ ಮಹಿಮೆಯನ್ನೆಲ್ಲ ಹೇಳ್ತಾರೆ. ಇಂತಹ ಮಹಾನುಭಾವರ ಹತ್ತಿರ ಬಂದಿದ್ದಾರೆ, ಅವರು ಪೂಜಾ ಮಾಡಿ ನನ್ನ ಕೈಯಲ್ಲಿ ತೀರ್ಥ ಕೊಡುವಂತ ಕೊಟ್ಟು ಕಳಿಸಿದ್ರು, ನೀವು ಕುಡಿದ್ರಿ, ಆಯ್ತು ಪುಣ್ಯವಂತರಾದ್ರಿ ಹೋಗ್ರಿ ಅಂತ ಹೇಳಿದ್ರೆ ಅವನು ಅಷ್ಟಕ್ಕೆ ಸುಮ್ಮನಾಗಲಿಲ್ಲ. ಒಳಗೆ ಬಂದು ದರ್ಶನ ಮಾಡಿಕೊಂಡು ಅವರ ಮಹಿಮೆಯನ್ನೆಲ್ಲ ಶಿಷ್ಯರು ಹೇಳಿದ್ದನ್ನ ಕೇಳಿ ಬಹಳ ಸಂತೋಷಪಟ್ಟು, ಹಾಗಾದ್ರೆ ಇವರು ಇಲ್ಲಿಂದ ಹೋಗಲೇಬಾರದು, 1 ತಿಂಗಳಾದರೂ ನಮ್ಮ ಮನೆಯಲ್ಲಿ ಇರಬೇಕು ಅಂತ ರಾಜವಾಡಿಯಲ್ಲೇನೆ ಅವರಿಗೆ ದೊಡ್ಡದಾದ ವ್ಯವಸ್ಥೆಯನ್ನ ಮಾಡಿ 1 ತಿಂಗಳು ಸಂಪೂರ್ಣವಾಗಿ ರಾಜ ಸ್ಥಾನದಿಂದಲೇನೆ ಸಂಪೂರ್ಣವಾದ ಖರ್ಚನ್ನ ಕೊಟ್ಟು ಅಖಂಡವಾದ ರಾಮದೇವರ ಪೂಜೆಯನ್ನ ರಾಜನ ಮನೆಯಲ್ಲಿ ಅರಮನೆಯಲ್ಲೇನೆ ಮಾಡಿಸಿದ್ದಾರೆ. ನಿತ್ಯದಲ್ಲಿ ರಾಮದೇವರ ದರ್ಶನ ಪಡೆದು ವಿಶೇಷವಾದ ಅನುಗ್ರಹವನ್ನು ಪಡೆದಿದ್ದಾನೆ. ಆ ಮಹಾರಾಜ ಮಕ್ಕಳಿರಲಿಲ್ಲ ಅವನಿಗೆ. ಕೊನೆಯ ದಿವಸ ಒಂದು 108 ಮರದ ಬಾಗಿಣವನ್ನ ಎಲ್ಲಾ ಬ್ರಾಹ್ಮಣರಿಗೆ ಸತ್ಯಧರ್ಮ ತೀರ್ಥರು ಮಹಾಲಕ್ಷ್ಮಿ ಎದುರಿಗೆ ಕೊಟ್ಟಿದ್ದಾರೆ. ಸತ್ಸಂಗ ತೀರ್ಥರ ಕಥೆಯಲ್ಲಿಯೂ ಬರುತ್ತದೆ, ಸತ್ಯಾಧರ್ಮ ತೀರ್ಥರ ಕಥೆ 1000 ಜನರಿಗೆ ಮರದ ಬಾಗಿಣ ಕೊಟ್ಟಿರ್ತಾರೆ ಅವರು ಕೊಲ್ಹಾಪುರದವರು. ಮುತ್ತೈದೆಯರಿಗೆ, ಲಕ್ಷ್ಮೀದೇವಿಯ ಸನ್ನಿಧಾನ ಮುತ್ತೈದೆಯರಲ್ಲಿ ಇರ್ತದೆ ಅಂತ. ಆ ರೀತಿ ಇವರು ಅನೇಕ ಜನರಿಗೆ 108 ಜನರಿಗೆ ಮರದ ಬಾಗಿಣ ಎಲ್ಲ ಕೊಟ್ಟು ಲಕ್ಷ ಕುಂಕುಮಾರ್ಚನೆಯನ್ನು ಮಾಡಿಸಿದ್ರು. ಮಹಾರಾಜರಿಗೆ ಹೇಳಿದ್ರು, ರಾಮದೇವರ ಸೀತಾದೇವಿಯರ ಸೇವೆ ಮಾಡಿದ್ದೀರಿ, ಲಕ್ಷ್ಮೀದೇವಿಯ ಅನುಗ್ರಹ ನಿಮ್ಮ ಮೇಲೆ ಹಾಗೇ ಆಗ್ತದೆ, ಏನು ಚಿಂತೆ. ಇಷ್ಟಂದಿದ್ದಾರೆ, ಮಾಡಬೇಡಿ ಅಂತೂ ಅಂದಿಲ್ಲ. ಇನ್ನು ಅಷ್ಟರೊಳಗೆ ಲಕ್ಷ್ಮೀದೇವಿಯ ಬಲಭಾಗದಿಂದ ಕಮಲ ಪುಷ್ಪ ಬಂದು ರಾಜರ ಕೈಯಲ್ಲಿ ಸತ್ಯಧರ್ಮ ತೀರ್ಥ ಉನ್ನತ ಪ್ರಾರ್ಥಿತ ಅಶೇಷ ಸಂಸಾಧಕಂ ಅಂತ ಹೇಳಿದ ಹಾಗೆ ಸತ್ಯಧರ್ಮ ತೀರ್ಥರ ವಚನದಿಂದ ಸಂತುಷ್ಟಳಾದ ಮಹಾಲಕ್ಷ್ಮೀ ದೇವಿ ರಾಜರಿಗೆ ಅನುಗ್ರಹ ಮಾಡಿದ್ದಾಳೆ. ಶ್ರೇಷ್ಠ ಪುತ್ರ ಸಂತಾನ ಆಗಿ ಮುಂದೆ ರಾಜವಂಶ ಬೆಳೆದು ಬಂದಿದೆ.
ಇನ್ನೂ ಅನೇಕ ಆಭರಣಗಳನ್ನ, ಹೆಚ್ಚಿನ ಮರ್ಯಾದೆಗಳನ್ನ ಮಾಡಿ ಕೊಲ್ಹಾಪುರದಿಂದ ಅವರನ್ನ ಬೀಳ್ಕೊಟ್ಟಿದ್ದಾರೆ ಅಂತ ಕೇಳುತ್ತೇವೆ. ಹೀಗೆ ಮಹಾರಾಷ್ಟ್ರದ ದಿಗ್ವಿಜಯವನ್ನು ಮಾಡಿದವರು ಇವರು. ಮುಂದೆ ಇವರು ಹಾಗೇನೆ ಮತ್ತೆ ಉತ್ತರ ಭಾರತ ಪ್ರವಾಸ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ ಸಂಕಲ್ಪ. ಆಗ ಸ್ವಪ್ನ ಸೂಚನೆಯೂ ಆಗ್ತದೆ. ಹಾಗೆ ದಿವಾನ್ ಪೂರ್ಣಯ್ಯನವರು ಹೇಳಿ ಕಳಿಸ್ತಾರೆ, ಉತ್ತರ ಭಾರತದಲ್ಲಿ ಮುಸಲ್ಮಾನರ ಹಾವಳಿ ಬಹಳ ಆಗಿದೆ, ಈಗ ಸದ್ಯಕ್ಕೆ ಉತ್ತರ ಭಾರತ ಪ್ರವಾಸ ಬೇಡ ಅಂತ ಹೇಳಿದಾಗೆ ಪುನಃ ಇವರು ಶ್ರೀರಂಗಪಟ್ಟಣಕ್ಕೆ ಬರ್ತಾರೆ. ಶ್ರೀರಂಗಪಟ್ಟಣದಲ್ಲಿ ಟಿಪ್ಪು ಸುಲ್ತಾನ್ ಒಳ್ಳೆ ಮರ್ಯಾದೆಯಿಂದ, ಯಾಕಂದ್ರೆ ಪೂರ್ಣಯ್ಯನವರೇ ದಿವಾನ್ರು. ದಿವಾನ್ ಪೂರ್ಣಯ್ಯನವರು ಅಂದ್ರೆ ಬರೀ ದಿವಾನ್ರಲ್ಲ, ಅವರು ಮೈಸೂರು ಮಹಾರಾಜನ ದಿವಾನ್ರಾದರೂ ಕೂಡ ಸಂಪೂರ್ಣ ಸರ್ವಮೂಲಗಳನ್ನ ಸತ್ಯಧರ್ಮ ತೀರ್ಥರ ಹತ್ರ ಓದಿದವರು. ಶಾಂತಿ ಪಾಠಪೂರ್ವಕವಾಗಿ ಸತ್ಯಧರ್ಮ ತೀರ್ಥರ ಹತ್ರ ಸರ್ವಮೂಲ ಗ್ರಂಥಗಳನ್ನ ಅಧ್ಯಯನ ಮಾಡಿದ ದಿವಾನರು. ಮಠದ ದಿವಾನರು ಅಧ್ಯಯನ ಮಾಡಿರ್ತಾರೆ, ಮಹಾರಾಜನ ದಿವಾನರು ಅವರು ಕೂಡ ಅಧ್ಯಯನ ಮಾಡಿ ದಿವಾನರಾಗಿದ್ದಾರೆ. ಅಂದ್ರೆ ಆಗಿನ ಕಾಲದ ರಾಜ್ಯದ ವ್ಯವಸ್ಥೆಯ ಕಲ್ಪನೆ ಹೇಗಿತ್ತು ನೋಡಿ. ಅಂತಹ ಪರಮ ಭಕ್ತರವರು. ಹೀಗಾಗಿ ಇವರ ಮಹಿಮೆಯೆಲ್ಲ ವರ್ಣನೆ ಮಾಡಿದರು, ಇವರ ಪಾಂಡಿತ್ಯ, ಮಠದ ವೈಭವ ಇದನ್ನೆಲ್ಲ ವರ್ಣನೆ ಮಾಡಿದರು. ಹಿಂದೆ ವಿದ್ಯಾಧೀಶ ತೀರ್ಥರ ಕಾಲದಲ್ಲಿ ಆ ಮಹಾರಾಜನಿಗೆ ಅವನಿಗೆ ಅನ್ನದಲ್ಲಿ ಹುಳ ಕಾಣಿಸ್ತಾ ಇದ್ರೆ ವಿಶೇಷ ಅನುಗ್ರಹದಿಂದ ಅವನಿಗೆ ಎಲ್ಲ ಸೌಖ್ಯ ಆಯಿತು, ಅವನ ಕಷ್ಟಗಳೆಲ್ಲ ಪರಿಹಾರ ಆಯಿತು. ಅನೇಕ ಊರುಗಳನ್ನ ಆ ಶ್ರೀರಂಗಪಟ್ಟಣದ ಸುತ್ತಲೂ ಜಹಗೀರು ಹಾಕಿಕೊಟ್ಟಿದ್ದಾರೆ ವಿದ್ಯಾಧೀಶ ತೀರ್ಥರ ಕಾಲದಲ್ಲಿ ಹಿಂದಿನ ಮಹಾರಾಜರು. ಆ ಎಲ್ಲಾ ಮಹಿಮೆಗಳನ್ನು ಹೇಳಿದರು. ಇವತ್ತಿಗೂ ಆ ಎಲ್ಲ ವಿದ್ಯಾಧೀಶ ತೀರ್ಥರು ಹಾಕಿಕೊಟ್ಟಂತಹ ಆ ಹೊಲಗಳಿಂದ ಬರಬೇಕಾದದ್ದು ಇವತ್ತಿಗೂ ಆ ವಿದ್ಯಾಧೀಶ ತೀರ್ಥರ ಅನುಗ್ರಹವನ್ನು ನಾವು ಅನುಭವಿಸ್ತಾ ಇದ್ದೇವೆ. ಅಷ್ಟು ವಿದ್ಯಾಧೀಶ ತೀರ್ಥರ ತಪಸ್ಸು, ಅವರ ಮಹಿಮೆ. ಅಲ್ಲಿ ಸತ್ಯ ಧರ್ಮತೀರ್ಥ ಶ್ರೀಪಾದಂಗಳವರು ಹೊರಟಿದ್ದಾರೆ. ಬಂತು ಮೆರವಣಿಗೆ, ದೇವಸ್ಥಾನದವರೆಗೆ ಬಂತು. ಒಳಗೆ ಬಂದರು, ಹೋಗ್ತಾ ಇದ್ದಾರೆ. ಸುಲ್ತಾನ ಏನೋ ರಾಜ್ಯದ ಕಾರಭಾರ ಮಾಡ್ತಾ ಹೀಗೆ ಕುಳಿತಿದ್ದ. ಹೇಳಿ ಕೇಳಿ ಮುಸಲ್ಮಾನ ಅವನು. ಇವರು ಬಂದದ್ದರ ಕಡೆಗೆ ಗಮನ ಇರಲಿಲ್ಲ. ಹಾಗೆ ಹೋದ್ರು, ದೇವರ ದರ್ಶನ ಮಾಡಿಕೊಂಡ್ರು. ಮತ್ತೆ ಹೊರಗೆ ಬರೋ ಅಷ್ಟೊತ್ತಿಗೆ ಅವನು ಏನೋ ಕಣ್ಣು ಕುಕ್ಕಿದ ಹಾಗಾಯ್ತು. ಎದ್ದು ನಿಂತ ಆಗ ಸ್ವಾಗತ ಮಾಡಿದ ಸತ್ಯಧರ್ಮರು. ಮತ್ತೆ ಆಗಿಂತಾಗಲೇ ತಮ್ಮ ಕವಿತ್ವವನ್ನ ಹೇಳಿ, ಅವನಿಗೇನು ಅರ್ಥ ಆಗಿರಬಾರದು, ಪೂರ್ಣಯ್ಯನವರು ಒಳ್ಳೆ ಪಂಡಿತರು, ಅವರಿಗೆ ಅರ್ಥ ಆಗಿರಬೇಕು, ಹಾಗೆ ಮಾತನಾಡಿದರು. ವಿಚಾರರಹಿತೋಯಸ್ತು ಸ್ಥಾಣುರೇವ ನ ಸಂಶಯ ಘನ ಪ್ರಭಂಜನಂ ಪ್ರಾಪ್ಯ ಸ್ಥಾಣಾನ್ನ ಚಲತೆಯತಃ. ಸ್ಥಾಣು ಅಂದ್ರೆ ಮೋಟ ಮರ. ಹೇಗಿರ್ತದೆ ಮೋಟ ಮರ? ವಿಚಾರರಹಿತೋಯಸ್ತು. ಮೋಟ ಮರದಲ್ಲಿ ಯಾವ ಪಕ್ಷಿಗಳು ಕೂಡುವುದಿಲ್ಲ. ವಿ ಇದ್ರೆ ಪಕ್ಷಿಗಳು. ವಿಚಾರರಹಿತೋಯಸ್ತು ಸ್ಥಾಣುರೇವ ನ ಸಂಶಯ. ಗಿಲಿಬಿಲಿ ಪಕ್ಷಿಗಳೆಲ್ಲ ಕೂಡ್ತವೆ ಅಂತಂದ್ರೆ ಆ ವೃಕ್ಷ ಚೆನ್ನಾಗಿದೆ ಅಂತ ಅರ್ಥ. ಮಹಾಭಾರತದಲ್ಲಿ ಒಂದು ಪಕ್ಷಿ ಬರ್ತದೆ, ಎಲ್ಲಾ ಎಲೆಗಳು ಉದುರಿದರೂ ತನ್ನ ಗಿಡವನ್ನ ಬಿಟ್ಟು ತಾನು ಸರಿಯೋದಿಲ್ಲಂತೆ. ಯಾಕೆಂದ್ರೆ ಇಷ್ಟು ದಿವಸ ನನಗೆ ಉಪಕಾರ ಮಾಡಿದೆ, ಈಗ ಅದು ದಯನೀಯ ಸ್ಥಿತಿಯಲ್ಲಿದೆ ಅಂತ ನಾನು ಬಿಟ್ಟು ಹೋಗೋದು ಸರಿಯಲ್ಲ ಅಂತ. ಆ ಪಕ್ಷಿಯ ಈ ಹೇಳಿಕೆಯನ್ನು ಕೇಳಿ ಇಂದ್ರಾದಿ ದೇವತೆಗಳು ಬಂದು ವರ ಕೊಟ್ಟು ಮತ್ತೆ ಗಿಡ ಚಿಗುರುವಂತೆ ಮಾಡ್ತಾರೆ ಅಂತ ಮಹಾಭಾರತದ ಕಥೆ ಬರ್ತದೆ. ಅದು ಬೇರೆ. ವಿಚಾರರಹಿತೋ ಎಷ್ಟು ಸ್ಥಾಣುರೇವ ನ ಸಂಶಯ. ಪಕ್ಷಿಗಳು ಓಡಾಡೋದಿಲ್ಲ ಅಂದ್ರೆ ಅದು ಮೋಟ ಮರ. ಇನ್ನೊಂದು ಅರ್ಥ ಸುಲ್ತಾನನಿಗೆ ಬೈದದ್ದು ವಿಚಾರರಹಿತೋ ಎಷ್ಟು. ತಲೆಯೊಳಗೆ ವಿಚಾರ ಇಲ್ಲ, ಯಾರು ದೊಡ್ಡವರು ಯಾರು ಸಣ್ಣವರು, ಯತಿಗಳು ಅಂದ್ರೇನು, ಮರ್ಯಾದೆ ಏನೋ ಗೊತ್ತಿಲ್ಲ. ದೊಡ್ಡವರು ಬಂದಾಗಲೂ ಇವನು ಎದ್ದು ನಿಲ್ಲಬೇಕು ಅನ್ನೋ ತಿಳುವಳಿಕೆ ಇಲ್ಲ ಅಂದ್ರೆ ಇವನು ಸ್ಥಾನ ಇದ್ದ ಹಾಗೆ, ಮೋಟ ಮರ ಇದ್ದ ಹಾಗೆ. ಯಾಕೆ ಅಂದ್ರೆ ಘನ ಪ್ರಭಂಜನಂ ಪ್ರಾಪ್ಯ ಸ್ಥಾನನ್ನ ಚಲತೆಯತಃ. ಎಲೆಗಳು ತುಂಬಿದ್ರೆ ಗಾಳಿ ಬೀಸಿದಾಗ ಸ್ವಲ್ಪ ಹೀಗೆ ಹೀಗೆ ಹೊಯ್ದಾಡ್ತಾ ಇರ್ತದೆ ಗಿಡಗಳು. ಮೋಟ ಮರ ಎಂಥ ಗಾಳಿ ಬೀಸಿದ್ರು ನಿಂತಾಗಿ ನಿಂತಿರ್ತದೆ. ಘನ ಪ್ರಭಂಜನಂ ಪ್ರಾಪ್ಯ ಸ್ಥಾನನ್ನ ಚಲತೆಯತಃ ಅಂತ. ಅದು ಇವನ ಸುಲ್ತಾನನ ಪರವಾಗಿ ಹೇಳೋದಾದ್ರೆ ಘನ ಪ್ರಭಂ ಜನಂ ಪ್ರಾಪ್ಯ ಸ್ಥಾನನ್ನ ಚಲತೆಯತಃ. ಎಂಥ ತೇಜಸ್ವಿಗಳಾದ ಜನರು ಬಂದರೂ ಕೂಡ ತನ್ನ ಸ್ಥಾನ ಬಿಟ್ಟು ಸರಿಯೋದಿಲ್ಲ ಅಂದ್ರೆ ಇವನಂಥ ಮೂರ್ಖ, ಅವನ ಹಣೆ ಬರಬೇಕು ನೋಡಿ. ನಿಜವಾಗಿ ಹೇಳ್ತೇವೆ, ಏನು ಅದ್ಭುತವಾದಂತಹ ಜ್ಞಾನಿಗಳ ಮಹಿಮೆ ಇರುತ್ತದೆ. ಅವರು ಹೇಳ್ತಾರೆ ಸತ್ಯಧರ್ಮ ತೀರ್ಥರು, ಇಲ್ಲೇ ಬಹಳ ದಿವಸ ಇರಬೇಕು ಅಂತ ದಿವಾನ್ ಪೂರ್ಣಯ್ಯನವರು ಬೇಕಾದಷ್ಟು ಆಗ್ರಹ ಮಾಡ್ತಾರೆ. ಒಂದು ಮಾತು ಹೇಳ್ತಾರೆ ಸತ್ಯಧರ್ಮ ತೀರ್ಥರು. ಅವನು ಎದ್ದು ಬಂದು ಸ್ವಾಗತ ಮಾಡಿ ಏನು ಗೌರವ ಮಾಡಬೇಕೋ ಅದನ್ನು ಮಾಡಲಿಲ್ಲ. ಮಾಡದೇ ಇದ್ದದ್ದರ ಪರಿಣಾಮವಾಗಿ ಇನ್ನೇನು ಅವನ ರಾಜ್ಯ ಬಹಳ ದಿವಸ ಇಲ್ಲಿ ಉಳಿಯೋದಿಲ್ಲ. ಇಲ್ಲಿ ಬಹಳ ದಿವಸ ಇರಬೇಕು ಅಂತ ನೀವು ಒತ್ತಾಯ ಮಾಡ್ತಾ ಇದ್ದೀರಿ. ಅದು ರಾಮದೇವರ ಮರ್ಯಾದೆಗೆ ಶೋಭಿಸೋದಿಲ್ಲ. ರಾಮದೇವರು ಇಲ್ಲಿದ್ದಾಗ
ಈ ರಾಜ್ಯಕ್ಕೆ ಪರಾಭವ ಆಯಿತು ಅಂತನೋ ಅಪಕೀರ್ತಿ ನಮಗೆ ಬರೋದು ಬೇಡ. ನಾವಿಲ್ಲಿಂದ ಹೊರಡ್ತೇವೆ ಅಂತ ಸತ್ಯಧರ್ಮ ತೀರ್ಥರು ಶ್ರೀರಂಗಪಟ್ಟಣದಿಂದ ದಿಗ್ವಿಜಯ ಮಾಡ್ತಾರೆ ಬೇರೆ ಊರಿಗೆ. ಬ್ರಿಟಿಷರು ಬಂದು ಇವನಿಂದ ರಾಜ್ಯವನ್ನ ಕಸಿದುಕೊಂಡು ಕೃಷ್ಣರಾಜ ಒಡೆಯರವರಿಗೆ ಪುನಃ ರಾಜ್ಯವನ್ನ ಒಪ್ಪಿಸಿ ತಮ್ಮ ಸಾಮಂತರಾಜರನ್ನ ಮಾಡಿಕೊಂಡು, ಆದರೆ ಪೂರ್ಣಯ್ಯನವರ ಅಧಿಕಾರ ಮಾತ್ರ ಹೋಗುವುದಿಲ್ಲ. ನೋಡಿ ಏನು ವಿಚಿತ್ರ ಇದೆ. ಸುಲ್ತಾನ ರಾಜ ಬದಲಾದ, ಆದರೆ ಪೂರ್ಣಯ್ಯನವರ ಅಧಿಕಾರ ಹೋಗಲಿಲ್ಲ. ಕೃಷ್ಣರಾಜ ಒಡೆಯರನ್ನ ರಾಜರನ್ನ ಮಾಡಿದ್ರು ಕೂಡ ದಿವಾನ್ ಪದವಿ ಮಾತ್ರ ಪೂರ್ಣಯ್ಯನವರಿಗೆ ಕೊಟ್ಟಿದ್ದಾರೆ ಮತ್ತೆ ಬ್ರಿಟಿಷರು. ಯಾಕೆಂದ್ರೆ ಇವರು ಸತ್ಯಧರ್ಮ ತೀರ್ಥರನ್ನ ಚೆನ್ನಾಗಿ ಗೌರವಿಸಿದ್ದರ ಪ್ರಭಾವ, ತಿರಸ್ಕಾರ ಮಾಡಿದ್ದರ ಪ್ರಭಾವ ಸುಲ್ತಾನ ಅನುಭವಿಸಿದ, ಪುರಸ್ಕಾರ ಮಾಡಿದ್ದರ ಪ್ರಭಾವವನ್ನು ಇವರು ಅನುಭವಿಸಿದ್ದಾರೆ. ಹೀಗೆ ಸತ್ಯಧರ್ಮ ತೀರ್ಥರು ಶ್ರೀರಂಗಪಟ್ಟಣದ ದಿಗ್ವಿಜಯದಲ್ಲಿ ತಮ್ಮ ತಪಸ್ಸಿನ ಮಹಿಮೆಯನ್ನು ತೋರಿಸಿದ್ದಾರೆ ಎಂಬುದಾಗಿ ನಾವು ತಿಳಿಸೇವೆ. ಹೀಗೆ ಮುಂದೆ ಇವರು ವಿಶೇಷವಾಗಿ ಕಾರ್ಯವನ್ನ ಮಾಡಿದ್ದು ಹೊಳೆ ನರಸೀಪುರದಲ್ಲಿ. ಹೊಳೆ ನರಸೀಪುರದೊಳಗೆ ವೇದವ್ಯಾಸ ತೀರ್ಥರ ಕಾಲದಲ್ಲಿ, ರಘುತ್ತಮ ತೀರ್ಥರ ಶಿಷ್ಯರ ಕಾಲದಲ್ಲಿ, ವೇದವ್ಯಾಸ ತೀರ್ಥರ ಕಾಲದಲ್ಲಿ ಅಲ್ಲಿ ಆಗಿನ ರಾಜನಿಗೆ ಸಂತಾನವನ್ನ ಅನುಗ್ರಹ ಮಾಡಿ ಕೊಟ್ಟದ್ದಕ್ಕೆ ಅವನು ಹಾಕಿಕೊಟ್ಟಂತಹ ಜಮೀನುಗಳು ಹೊಳೆ ನರಸೀಪುರದಲ್ಲಿ ಸುಮಾರು ಸಾವಿರಾರು ಎಕರೆ ಜಮೀನುಗಳು, ಸಾವಿರಾರು ಎಕರೆ ಜಮೀನುಗಳು. ಅಲ್ಲಿ ಒಂದು ನಿಯಮ ಅಂದ್ರೆ, ಎಷ್ಟು ಊರಿನೊಳಗೆ ಯಾರದೇ ನಿಮ್ಮ ಮನೆಯೊಳಗೆ ಹುಣಸಿ ಗಿಡ ಬೆಳೆದರೆ ಅದರ ಮೇಲೆ ಶ್ರೀಮಠದ ಅಧಿಕಾರ. ಇಡೀ ಸುತ್ತಮುತ್ತಲಿನ ಪ್ರಾಂತದಲ್ಲಿ ಎಲ್ಲಿಯೇ ಹುಣಸೆ ಗಿಡ ಬೆಳೆದರೆ ಅದು ಮಠದ್ದು. ಸಾವಿರಾರು ಎಕರೆ ಜಮೀನುಗಳು ಕೇವಲ ಗೋವುಗಳು ಮೇಯ್ದುಕೊಂಡು ಬರೋದಕ್ಕೆ 2800 ಎಕರೆ ಜಮೀನಿತ್ತು. ಗೋವುಗಳನ್ನ ಮೇಯಿಸಿಕೊಂಡು ಬರೋದಕ್ಕೆ ಗೋಮಾಳ. ಇಷ್ಟೆಲ್ಲವನ್ನ ವೇದವ್ಯಾಸ ತೀರ್ಥರ ಕಾಲದಲ್ಲಿ ಹಾಕಿಕೊಟ್ಟದ್ದು ಆ ವೈಭವ. ಅದನ್ನ ಸತ್ಯಧರ್ಮ ತೀರ್ಥರಿಗೆ ಅಲ್ಲಿ ವಿಶೇಷವಾಗಿ ಮಠವನ್ನ ಕಟ್ಟಿಸಿಕೊಟ್ಟು ಪೂರ್ಣಯ್ಯನವರು ಇನ್ನೂ ಹೆಚ್ಚಿನ ವೈಭವದಿಂದ ಅಲ್ಲಿ ಕಾರ್ಯವನ್ನ ಮಾಡುವುದಕ್ಕೆ ಅವರು ಅನುಕೂಲ ಮಾಡಿಕೊಟ್ಟಿದ್ದಾರೆ. 5,000 ಜನ ಊಟಕ್ಕೆ ಕುಳಿತರೆ ಒಳಗೆ ಯಾರಿದ್ದಾರೋ ಇಲ್ಲೋ, ಬರೀ ಮ್ಯಾನೇಜರ್ ಮಾತ್ರ ಇದ್ದಾರೋ ಅಂತ ಅನಿಸ್ಬೇಕಂತ ಒಳಗಿನ ಶಬ್ದವೂ ಹೊರಗೆ ಕೇಳಿಸ್ತಿರಲಿಲ್ಲ, ಅಷ್ಟು ದೊಡ್ಡ ಮಠ ಇತ್ತಲ್ಲಿ. ಅಂತಹ ದೊಡ್ಡ ಮಠವನ್ನ ಕಟ್ಟಿಸಿ ಸತ್ಯಧರ್ಮ ತೀರ್ಥರಿಗೆ ಸಮರ್ಪಣೆ ಮಾಡಿದ್ದಾರೆ. ದಿವಾನ್ ಪೂರ್ಣ ಹಿಂದೆ ಇದ್ದದ್ದನ್ನ ಪುನಃ ದೊಡ್ಡದಾಗಿ ಭವ್ಯವನ್ನಾಗಿ ಮಾಡಿಕೊಟ್ಟಿದ್ರು. ಅಂತಹ ಹೊಳೆ ನರಸೀಪುರದಲ್ಲಿ ಇದ್ದು ಅಗ್ನಿ ದುರಂತ ಆಗಿ ಮಠದಲ್ಲಿದ್ದಂತ ಈ ಕೇಳಿದ್ರಲ್ಲ, ಕೊಲ್ಹಾಪುರ ಮಹಾರಾಜ, ವಿಜಯನಗರದ ಮಹಾರಾಜ, ಪುಣೆ ಮಹಾರಾಜ, ಎಲ್ಲರೂ ಕೊಟ್ಟ ಆಭರಣಗಳು, ಮುತ್ತು ರತ್ನಗಳು, ಬಂಗಾರದ ಮಂಟಪಗಳು, ಸತ್ಯಬೋಧರ ಮಾಡಿಸಿದ್ದು, ಸತ್ಯಾಭಿನವರ ಮಾಡಿಸಿದ್ದು ಎಲ್ಲವೂ ಅಗ್ನಿಯಲ್ಲಿ ಭಸ್ಮ ಆಗಿ ಹೋಗಿದೆ. ಅಗ್ನಿ ದುರಂತಗಳು ಬಂಗಾರ ಎಲ್ಲ ಕರಿಗೆ ಗಟ್ಟಿಯಾಗಿದೆ. ಮುತ್ತುಗಳು, ರತ್ನಗಳು ಅಲ್ಲಲ್ಲಿ ಕೆಲವು ಸಿಕ್ಕಿವೆ, ರತ್ನಗಳು, ವಜ್ರಗಳು, ಪಚ್ಚೆಗಳು, ಇಂಥವುಗಳು ಯಾವುದು ಸುಡೋದಿಲ್ಲ ಅಷ್ಟು ಸಿಕ್ಕಿದೆ. ಬಂಗಾರ ಎಲ್ಲ ಸುಟ್ಟು ಗಟ್ಟಿಯಾಗಿದೆ. ಅದನ್ನೆಲ್ಲ ತೆಗೆದುಕೊಂಡು ಪುನಃ ಹೊಳೆ ನರಸೀಪುರದಲ್ಲಿ ಸತ್ಯಧರ್ಮ ತೀರ್ಥರು ತಾವೇ ಸ್ವತಃ ಕುಳಿತು ಈ ರೀತಿಯಾದ ರತ್ನಗಳನ್ನು ಜೋಡಿಸಬೇಕು ಅಂತ ಅವರಿಗೆ ಶಿಲ್ಪಕಲೆಯಲ್ಲಿಯೂ ಅದ್ಭುತವಾದ ಪಾಂಡಿತ್ಯ. ಈ ರತ್ನ ಇಲ್ಲಿ ಇಡಬೇಕು ಅಂತ ತಾವೇ ಚಿತ್ರ ತೆಗೆದು ತೋರಿಸಿ 10 ವರ್ಷಗಳ ಕಾಲ ಒಂದೇ ಕಡೆಗಿದ್ದು ಎಲ್ಲ ಮಂಟಪಗಳನ್ನು ತಾವು ಸ್ವತಃ ಮಾಡಿಸಿದ್ದಾರೆ. ಮಾಡಿಸುವುದಲ್ಲದೆ ಅದೇ ಕಾಲದೊಳಗೆ ಅನೇಕ ಗ್ರಂಥಗಳಿಗೆ, ಶ್ರೀಮದ್ ಭಾಗವತಕ್ಕೆ 6ನೆಯ ಸ್ಕಂಧದಿಂದ 11ನೇ ಸ್ಕಂಧ ಒಂದು ಬಿಟ್ಟರೆ 12ನೆಯ ಸ್ಕಂಧದವರೆಗೆ 6 ಸ್ಕಂಧಗಳಿಗೆ ವ್ಯಾಖ್ಯಾನ ಮಾಡಿದ್ದಾರೆ. ಮಹಾಭಾರತದ ಉದ್ಯೋಗ ವಿರಾಟ ಪರ್ವಗಳಿಗೆ ವ್ಯಾಖ್ಯಾನ ಮಾಡಿದ್ದಾರೆ. ವಾಲ್ಮೀಕಿ ರಾಮಾಯಣಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ತತ್ವಸಂಖ್ಯಾನಕ್ಕೆ ಇವರ ಟಿಪ್ಪಣಿ ಇದೆ. ಶ್ರೀಮನ್ಯಾಯ ಸುಧಾದ ಅಲ್ಲಲ್ಲಿ ಕೆಲವು ಭಾಗಗಳಿಗೆ ಇವರ ವ್ಯಾಖ್ಯಾನ ಇದೆ. ಇದಲ್ಲದೆ ಈ ಗಂಗಾಲಹರಿ ಮೊದಲಾದ ಅನೇಕ ಗ್ರಂಥಗಳನ್ನ ರಚನೆ ಮಾಡಿದ್ದಾರೆ. ಅನೇಕ ಸ್ತೋತ್ರಗಳನ್ನ, ಹೀಗೆ ಅನೇಕ ಗ್ರಂಥಗಳನ್ನ ಹೊಳೆ ನರಸೀಪುರದಲ್ಲಿ ಅವರ ಮಹಿಮೆಯನ್ನು ನೀವು ಕೇಳಿದ್ದೀರಿ. ಪುನಃ ಸ್ಮರಣೆಗೆ ತಂದುಕೊಳ್ಳಬೇಕು. ನಿತ್ಯದಲ್ಲಿ ದೇವರ ದರ್ಶನವನ್ನ ಸಾಯಂಕಾಲ ಮಾಡಬೇಕು. ಬೆಳಿಗ್ಗೆ ದೇವರಿಗೆ ಗಂಧ ಕಳಿಸ್ಬೇಕು. ಅಲ್ಲಿ ಗಂಧದ ವನನೂ ಇತ್ತು. ಹೊಳೆ ನರಸೀಪುರದಲ್ಲಿ ಶ್ರೀಮಠದ್ದೇ ಆದ ದೊಡ್ಡದಾದ ಚಂದನದ ವನ ಇತ್ತು. ಆ ಗಂಧದ ವನ ಇದ್ದುದರಿಂದ ದೇವರ ಸೇವೆಯಾಗಲಿ ಅಂತ ಗಂಧ ತೆಗೆದು ದೇವರಿಗೆ ಗಂಧ ಸಮರ್ಪಣೆ ಮಾಡಬೇಕು. ಸಾಯಂಕಾಲ ದರ್ಶನಕ್ಕೆ ಹೋದಾಗ ಗಂಧ ಪ್ರಸಾದ ತೆಗೆದುಕೊಂಡು ಬರಬೇಕು. ಒಂದು ಸಲ ಹೋಗುವಾಗ ಬೀಗ ಹಾಕಿಬಿಟ್ಟಿದ್ದಾರೆ. ಬೀಗ ಹಾಕೊಂಡು ಹೋಗಿದ್ದಾರೆ ಅಂತ ಹೇಳಿ ವ್ಯವಸ್ಥೆಗೆ ಅಸಮಾಧಾನ ಆಯಿತು. ನಿತ್ಯ ದೇವರ ದರ್ಶನ ಕೊಡುವವನು ಇವತ್ತು ದರ್ಶನ ಕೊಡಲಿಲ್ಲ ಅಂತ ಭಕ್ತಿಯಿಂದ ನಮಸ್ಕಾರ ಮಾಡಿ ದೇವರಿಗೆ ಬೇಡಿಕೊಂಡ್ರೆ ತನ್ನಷ್ಟಕ್ಕೆ ತಾನೇ ಕೀಲಿ ಒಡೆದು ಬಿದ್ದಿದೆ, ಬಾಗಿಲ ತಳಲಿದೆ. ನರಸಿಂಹದೇವರ ದರ್ಶನ ಕೊಟ್ಟು ಗಂಧವನ್ನ ಅಲ್ಲಿ ಅರ್ಚಕರು ಬಂದು ಸಮರ್ಪಣೆ ಮಾಡಿದ್ದಾರೆ. ತೆಗೆದುಕೊಂಡು ಹೊರಗೆ ಬಂದ ಮೇಲೆ ಅರ್ಚಕರು ಗಾಬರಿಯಾಗಿ ಓಡಾಡ್ತಾ ಬಂದರು. ಗಂಧ ಕೊಡಬೇಕಾಗಿತ್ತು, ನಮಗೆ ಮನೆಯಿಂದ ಬರೋದು ಹೊತ್ತಾಯಿತು, ಕ್ಷಮಿಸಿ ಅಂತ. ಇಷ್ಟೊತ್ತು ನೀವೇ ಬಂದು ಕೊಟ್ಟು ಹೋದ್ರಿ, ಮತ್ತೆ ಕ್ಷಮಿಸೋದೇನೋ ಅಂದ್ರು.
ಭಗವಂತನೇ ಆ ಅರ್ಚಕರ ವೇಷದಲ್ಲಿ ಬಂದು ಇವರಿಗೆ ಅನುಗ್ರಹ ಮಾಡಿದ್ದ ಅನ್ನೋದನ್ನು ತಿಳಿದು ಇವರಿಗೆ ಬಹಳ ಸಂತೋಷವಾಗಿದೆ, ಆನಂದವಾಗಿದೆ. ಹೊಳೆನರಸೀಪುರದಲ್ಲಿ ದೊಡ್ಡದಾದ, ಇವತ್ತಿಗೂ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ ಹೋದರೆ, ಅತೀ ಬೃಹತ್ತಾದ ದೊಡ್ಡದಾದ ರಥ ಇದೆ, ನೀವೆಲ್ಲ ನೋಡಿದ್ದೀವಿ. ಸತ್ವಧರ್ಮತೀರ್ಥ ಶ್ರೀಪಾದಂಗಳವರೇ ಆ ರಥವನ್ನೂ ಮಾಡಿಸಿಕೊಟ್ಟದ್ದು. ಅಲ್ಲಿ ನಿತ್ಯದ ವಿಶೇಷವಾದ ಅರ್ಚನೆ ಮಾಡುವುದಕ್ಕೆ ಸಂಪೂರ್ಣವಾದ ನರಸಿಂಹದೇವರ ವಿಗ್ರಹಕ್ಕೆ ಬೆಳ್ಳಿಯ ಕವಚವನ್ನ ಮಾಡಿಸಿದ್ದಾರೆ. ಇವತ್ತಿಗೂ ಸ್ಪಷ್ಟವಾಗಿ ಸತ್ವಧರ್ಮತೀರ್ಥರು ಮಾಡಿದ ಸೇವೆ ಅಂತ ಆ ಕವಚದ ಮೇಲೆ ಹೆಸರನ್ನು ನಾವು ನೋಡಬಹುದು. ಅಂತಹ ಸೇವೆಯನ್ನ ವಸಿಷ್ಠಕರಾರ್ಚಿತವಾದ ನರಸಿಂಹದೇವರಿಗೆ ಮಾಡಿದ ಮಹಾನುಭಾವರು ಸತ್ಯ ಧರ್ಮತೀರ್ಥ ಶ್ರೀಪಾದಂಗಳವರು. ಹೀಗೆ ಅನೇಕ ದಿಗ್ವಿಜಯಗಳನ್ನು ಮಾಡಿದಂತಹ ಮಹಾನುಭಾವರು. ಒಂದು ಸಲ ಸಭೆಯಲ್ಲಿ ಸತ್ಯಧರ್ಮತೀರ್ಥರು ಕುಳಿತಿದ್ದಾರೆ. ಕಂಚಿಯಿಂದ ಒಬ್ಬ ದೊಡ್ಡ ಶ್ರೀವೈಷ್ಣವ ವಿದ್ವಾಂಸರು ಬಂದರು. ಬಂದಾಕ್ಷಣಕ್ಕೆ ಮಾರ್ಗೇ ಉಪವಿಶಂತು ಅಂತ ಹೇಳಿದ್ರು. ಸಿಟ್ಟು ಬಂದು ಹೋಯ್ತು ಅವರಿಗೆ. ಬಹಳ ಅಭಿಮಾನ ಪಂಡಿತರಿಗೆ. ಬಂದವರಿಗೆ ಆಸನ ತೋರಿಸೋದು ಬಿಟ್ಟು ದಾರಿ ಒಳಗೆ ಕೂಡ್ರಿ ಅಂತಂತಾರಲ್ಲ, ಇವರಿಗೆ ಎಂಥದ್ದಪ್ಪ ಇದು. ಬೇರೆ ಮತಸ್ಥ ಪಂಡಿತರನ್ನು ನೋಡಿದ್ರೆ ಇವರಿಗೆ ಮರ್ಯಾದೆ ಮಾಡಬೇಕು ಅಂತ ಅನಿಸೋದಿಲ್ವೇ ಹೇಗೆ? ಬಹಳ ಚಿಂತಾಕ್ರಾಂತರಾದ್ರು. ಏನ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಎಲ್ಲರೂ ಈ ಸ್ವಾಮಿಗಳ ಶಿಷ್ಯರೇ, ನಮ್ಮ ಪರವಾಗಿ ಯಾರಿಲ್ವೇ ಇಲ್ಲಲ್ಲ ಹೇಳೋರು. ಆಗ ಅರ್ಥ ಆಯ್ತು ಇವರಿಗೆ ಸರಿಯಾಗಿ ತಿಳಿದಿಲ್ಲ ಅಂತ ಕೈ ಮಾಡಿ ತೋರಿಸಿದ್ರು. ಕೃಷ್ಣಾಜಿನ ತೋರಿಸಿ ಇದ್ರ ಮೇಲೆ ಕೂಡ್ರಿ ಅಂತ. ಆಗ ಅರ್ಥ ಆಯ್ತು ಅವರಿಗೆ. ಓಹೋ, ಮಾರ್ಗ ಅಂದ್ರೆ ದಾರಿ ಅಂತ ಅರ್ಥ ಅಲ್ಲ, ಮೃಗದ್ದು ಮಾರ್ಗ. ಮೃಗ ಅಂದ್ರೆ ಕೃಷ್ಣಾಜಿನ ಮೃಗ, ಅದರಿಂದ ಮಾಡಿದ ಕರ್ಮ ಅದು ಮಾರ್ಗ. ಕೃಷ್ಣಾಜಿನದ ಮೇಲೆ ಕೂಡು ಅಂತ ಹೇಳಿದ್ದಾರೆ, ದಾರಿಯಲ್ಲಿ ಕೂಡು ಅಂತ ಹೇಳಿದ್ದಾರೆ ಅಂತ ನಾನು ತಿಳಿದು ಅಪಾರ್ಥ ಮಾಡಿಕೊಂಡೆ ಅಂತ. ಹೀಗೆ ಮಾತನಾಡುವಾಗಲೇ ಅವರನ್ನ ಒಂದರ್ಥದಲ್ಲಿ ಸೋಲಿಸಿ ಆಮೇಲೆ ವಾಕ್ಯಾರ್ಥ ಪ್ರಾರಂಭ ಮಾಡಿದ ಮಹಾನುಭಾವ. ಮತ್ತೊಬ್ಬರು ಬಂದರು, ಕೌಮುದಿ ದೀಧಿತಿ ಅಂತ ಗ್ರಂಥವನ್ನು ಬರೆದುಕೊಂಡು ಬಂದರು. ಸಿದ್ಧಾಂತ ಕೌಮುದಿಯ ಮೇಲೆ ವ್ಯಾಖ್ಯಾನ. ಅವರಿಗೆ ಒಂದು ಹೆಸರು ವೈಯಾಕರಣ ಗಜ ಕಂಠೀರವ ಅಂತ ಬಿರುದು. ಅಂತಹ ಬಿರುದು ತೆಗೆದುಕೊಂಡು ಒಳ್ಳೆ ಜರತಾಳಿ ಶಾಲ ಹೊರಕೊಂಡು, ನಾವು ಈ ಗ್ರಂಥ ಮಾಡಿದ್ದೇವೆ, ವ್ಯಾಕರಣದ ಬಗ್ಗೆ ನೀವು ಭಾರಿ ದೊಡ್ಡ ಪಂಡಿತರು ಅಂತ ಕೇಳಿದ್ದೇವೆ, ನೋಡಿ ಇದು ಹೇಗಿದೆ ಎಂದು ನೋಡಿದರು. ಬಹಳ ಸಂತೋಷ, ನಿಮ್ಮ ಬಿರುದಿಗೆ ತಕ್ಕ ಹಾಗೆ ಇದೆ, ಇದ್ರೆ ಹೀಗಿರಬೇಕು ಅಂತಂದ್ರು. ಅವ್ರಿಗೆ ಭಾರಿ ಸಂತೋಷ ಆಗಿದೆ. ಅದರ ಗ್ರಂಥ ಬರೀತಾರೆ, ಏನೋ ಅಪದ್ಧ ಬರೆದಿರ್ತಾರೆ, ಏನೇನೋ ಬಿರುದು ಕೊಟ್ಟಿರ್ತಾರೆ. ಹಾಗಾಗಲಿಲ್ಲ. ಇಂಥ ದೊಡ್ಡ ವಿದ್ವಾಂಸರು ಪೀಠಾಧಿಪತಿಗಳು ನಮ್ಮನ್ನು ಹೊಗಳಿದ್ರಲ್ಲ, ಬಿರುದಿಗೆ ತಕ್ಕಾಗಿ ನನ್ನ ಗ್ರಂಥ ಇದೆ ಅಂತ ಬಹಳ ಸಂತೋಷ ಪಟ್ಟರು. ಆಮೇಲೆ ಆ ಪುಸ್ತಕ ತೆಗೆದುಕೊಂಡು ಇಲ್ಲಿ ತಪ್ಪಿದೆ, ಇಲ್ಲಿ ತಪ್ಪಿದೆ, ಇಲ್ಲಿ ತಪ್ಪಿದೆ ಅಂತೆಲ್ಲ ತೋರಿಸಿದ್ರು. ಮತ್ತೆ ಶಿಷ್ಯರು ಅಂದ್ರು, ಮತ್ತೆ ಇಂಥ ಬರೀ ಬಿರುದಿಗೆ ತಕ್ಕಾಗಿ ಗ್ರಂಥ ಇದೆ ಅಂತ ಯಾಕೆ ಹೊಗಳಿದೆ ಮತ್ತೆ ಅವರನ್ನ ಅಂತ ಕೇಳಿದ್ರು. ನಾನೇನು ಹೊಗಳೀನಿ ಅಂದ್ರು. ಬಿರುದಿಗೆ ತಕ್ಕಾಗಿದೆ ಅಂದೇನೆ, ಚಲೋದನ್ನ ನಾ ಹೇಳಿದ್ದೀನಿ. ಬಿರುದೇನಿದೆ? ವೈಯಾಕರಣ ಗಜ ಕಂಠೀರವ. ವೈಯಾಕರಣರು ವ್ಯಾಕರಣವನ್ನ ತಿಳಿದವರು, ಅವರು ಆನೆಗಳಿದ್ದಂತೆ. ಅಂತಹ ಆನೆಗಳಿಗೆ ಇವರು ಸಿಂಹದಂತೆ ವಿರೋಧಿಗಳು. ವ್ಯಾಕರಣದ ಗಂಧವೇ ಇಲ್ಲ. ವ್ಯಾಕರಣ ಓದಿದವರನ್ನು ಕಂಡ್ರೆ ಇವರಿಗೆ ಆಗುವುದಿಲ್ಲ. ಇವರಿಗೆ ವ್ಯಾಕರಣ ಬರ್ತದೆ. ವೈಯಾಕರಣರನ್ನ ಪ್ರೀತಿಯಿಂದ ಸಂಪರ್ಕಿಸಿದರೆ ಏನೋ ಒಂದೆಷ್ಟು ವಿದ್ಯೆ ಬಂದಿತ್ತು. ಆ ವೈಯಾಕರಣರೆಂಬ ಆನೆಗಳು ಕಂಡಾಗ ಸಿಂಹದಂತೆ ಹಾರುವವರಿವರು ಅಂದ್ರೆ ಅವರ ವಿರೋಧಿಗಳು ಅಂತ ಅರ್ಥ. ಆದ್ರೆ ಇವರಿಗೇನು ವ್ಯಾಕರಣ ಬಂದಿಲ್ಲ ಅನ್ನೋ ಅರ್ಥದಲ್ಲಿ ನಾನು ಹೇಳಿದ್ದೇನೆ, ನಾನೇನು ಬೇರೆ ಹೇಳಿಲ್ಲ ಅಂದ್ರೆ. ಹೋಗ್ಲಿ, ಹೆಸರಾದ್ರೂ ಸರಿ ಇಡಬೇಕೋ ಬೇಡ. ಕೌಮುದಿ ಅಂದ್ರೇನೆ ಪ್ರಕಾಶ ಅಂತ ಅರ್ಥ. ಅದಕ್ಕಿಂತ ದೀದಿತಿ ಏನಿರ್ತದೆ? ಕೌಮುದಿ ದೀದಿತಿ ಅಂತ ಹೆಸರಿಡೋದೆ. ಹೀಗೆಲ್ಲ ಮಾಡಬೇಡಿ, ಸರಿಯಾಗಿ ತಿದ್ದುಕೊಂಡು ಬೇರೆ ಗ್ರಂಥ ಬರೆಯಿರಿ ಅಂತ ಹೇಳಿ ಕಳಿಸಿದ್ರಂತೆ. ಇನ್ನೊಬ್ರು ಯಾರೊಬ್ಬರು ಆಚಾರ್ಯರಿದ್ರು ಮಹಾನುಭಾವರು, ಅವರಿಗೆ ಏನೋ ತಪ್ಪು ಮಾಡಿದ್ರು ಅಂತ ಹೇಳಿ ಬಹಿಷ್ಕಾರ ಹಾಕಿದ್ರು. ಅವರ ಶಿಷ್ಯರು ಬಹಳ ಜನ ಇದ್ರು. ಶಿಷ್ಯರು ಎಷ್ಟಿದ್ದಾರೆ, ಏನಿದ್ದಾರೆ ನೋಡೋ ಪದ್ಧತಿ ಎಲ್ಲ ಇರಲಿಲ್ಲ. ತಪ್ಪು ಮಾಡಿದ್ದಾರೆ ಅಂದ್ರೆ ಬಹಿಷ್ಕಾರ ಹಾಕೋದು, ಒಂದೇ ಕೆಲಸ. ಸರಿ, ಬಹಿಷ್ಕಾರ ಹಾಕಿದ್ರು. ಬಹಿಷ್ಕಾರ ಅಂದ್ರೆ ಆಗಿನ ಕಾಲದಲ್ಲಿ ಶ್ರೀಮಠದಿಂದ ಬಹಿಷ್ಕಾರ ಇದೆ ಅಂದ್ರೆ ಅಕ್ಷತೆ ಹಚ್ಚ ಹಾಗಿಲ್ಲ, ಮೈಲಿಗೆ ಅಶೌಚ ಇದ್ದಾಗ. ಗುರುಗಳ ನಿಗ್ರಹ ಆಗಿದೆ ಅಂದ್ರೆ ಅಶೌಚ, ಅಂಗಾರ ಹಚ್ಕೊಂಡಿರೋದು ಮನೆಯಲ್ಲಿ ಅಟ್ಟೆ. ಮನೆಯಲ್ಲಿ ಯಾರಾದರೂ ತೀರಿಕೊಂಡ್ರೆ ಹೇಗೆ ಅಶೌಚನ, ಹಾಗೆ ಅಂಗಾರ ಹಚ್ಕೊಂಡಿರೋದು. ಅಂತಹ ಕಟ್ಟುನಿಟ್ಟಾದ ಕಾಲ. ಯಾರ ಮನೆಗೆ ಊಟಕ್ಕೆ ಹೋಗೋ ಹಾಗಿಲ್ಲ, ಏನಿಲ್ಲ. ಅಣ್ಣ ತಮ್ಮಂದ್ರೆ ಇದ್ರೆ ಬಾಕಿಯವರ ಶ್ರಾದ್ದ ಮಾಡಬೇಕು, ಶ್ರಾದ್ದಾಧಿಕಾರನೂ ಇಲ್ಲ ಅವನಿಗೆ. ಮೈಲಿಗೆ ಇದ್ದಾಗ ದೂರು ಕೊಡಿಸಿದ್ರೆ ಅವನು ಶ್ರಾದ್ದಕ್ಕೂ ಸೇರಿಸ್ತಿರಲಿಲ್ಲ. ಇಂಥ ಒಂದು ಪರಂಪರೆ. ಅವರ ಶಿಷ್ಯರಿಗೆಲ್ಲ ಬಹಳ ಮನಸ್ಸಿಗೆ ಛೇದ ಆಯಿತು. ಹೇಗಾದ್ರೂ ಮಾಡಿ ನಮ್ಮ ಗುರುಗಳ ಉದ್ಧಾರ ಮಾಡಿ, ಹಾಗಾದ್ರೆ ಪತ್ರ ಬರೆಸಿಕೊಂಡು ಬನ್ನಿ ಅವ್ರ ಕಡೆಯಿಂದ ಕ್ಷಮಾಪತ್ರ. ಕ್ಷಮಾ, ಇನ್ನೊಂದ್ಸಲ ನಾವು ತಪ್ಪು ಮಾಡೋದಿಲ್ಲ ಹಾಗೆ ಅಂತ ಅವರೆಲ್ಲ ಬರೆಯುವಾಗ ಪಾಪ ಮೊದಲಿಗೆ ಪೃಥ್ವಿಮಂಡಲ ಮಧ್ಯಸ್ಥಾ ಪೂರ್ಣಬೋಧ ಮತಾನುಗಾ ವೈಷ್ಣವಾ ವಿಷ್ಣು ಹೃದಯ ತಾನ್ ನಮಸ್ತೆ ಗುರುನ್ಮಮ ಅಂತ ಶ್ಲೋಕ ಬರೆದು ಎಲ್ಲ ಪತ್ರಗಳನ್ನೆಲ್ಲ ಬರೆದು ಕೊಟ್ಟು ಕಳಿಸಿದ್ರು. ಅದನ್ನು ನೋಡಿದ ಕ್ಷಣಕ್ಕೆ ಸತ್ತದ ಒಂದು ಎತ್ತರ ಪತ್ರ ಬರೆದ್ರಾಗಲಿ. ಅಲ್ರಿ, ನಿಮ್ಗೆ ನಮಸ್ಕಾರ ಮಾಡಿ ಬರ್ತಾರೆ, ಕ್ಷಮಾ ಕೇಳ್ತಾರೆ, ನೀವು ನಿಮಗೇನ್ ತಿಳಿದಿದೆ? ಬೈದಿದ್ದಾರೆ ನಮ್ಮನ್ನ, ಇದ್ರೊಳಗೇನ್ ನಮ್ಮನ್ನು ಹೊಗಳಿದ್ದಾರೆ ಅಂದ್ರು. ಎಲ್ಲಿ ಬೈದಿದ್ದಾರೆ? ತಾನ್ ನಮಸ್ತೆ ಗುರುನ್ಮಮ. ಅದರ ಅರ್ಥ ಹೇಳ್ತೀನಿ ಕೇಳಿ.
ಸಾಮಾನ್ಯ ಅರ್ಥ ಏನು? ಪೃಥ್ವಿ ಮಂಡಲ ಮಧ್ಯಸ್ಥ, ಇಡೀ ಪೃಥ್ವಿಯಲ್ಲಿರುವ ಪೂರ್ಣಬೋಧ ಮತಾನುಗಾಹ ಮಧ್ವಾಚಾರ್ಯರ ಮತಾನುಯಾಯಿಗಳಾದ ಎಲ್ಲಾ ಜ್ಞಾನಿಗಳಿಗೂ ನಾನು ನಮಸ್ಕಾರ ಮಾಡುತ್ತೇನೆ ಅಂತ ಸಾಮಾನ್ಯ ಅರ್ಥ. ನೀವು ದೊಡ್ಡರಿದ್ದೀರಿ, ನಿಮಗೆ ಅರ್ಥ ಆಗಿಲ್ಲ. ಅರ್ಥ ನಾ ಹೇಳ್ತೀನಿ ಕೇಳ್ರಿ. ಸತ್ಯಧರ್ಮ ತೀರ್ಥರಿಗೆ ಹೊಳಿಬೇಕದು, ಭಾಷೆಯವರಿಗೆ ಹೆಂಗೆ ಹೊಳಿತು? ಪೃಥ್ವಿ ಮಂಡಲ ಮಧ್ಯಸ್ಥಾಹ, ಇಂಥ ದೊಡ್ಡದಾದ ಪೃಥ್ವಿ ಮಂಡಲದೊಳಗೆ ನೀವಿದ್ದೀರಿ. ಎಷ್ಟು ಜನ ವಿದ್ವಾಂಸರು, ಎಷ್ಟು ಗೃಹಸ್ಥರು, ಎಷ್ಟು ಶಿಷ್ಯರು, ಬೇಕಾದಷ್ಟು ಜನ ಇದ್ದಾರೆ. ಅಂಥವರ ಮಧ್ಯದೊಳಗಿದ್ದರೂ ಬೇಕಾದವರನ್ನ ನೀವು ಸೇವೆಗೆ ತೆಗೆದುಕೊಳ್ಳಬಹುದು. ಆದರೂ ನೀವು ಇನ್ನೊಬ್ಬರ ಮಾತೇ ಕೇಳೋದಿಲ್ಲ. ಪೂರ್ಣ ಬೋಧ ಮತಾನುಗಾಹ, ಪೂರ್ಣಯ್ಯ, ದಿವಾನ್ ಪೂರ್ಣಯ್ಯ, ಅವನೊಬ್ಬನ ಮಾತು ಕೇಳ್ತೀರಿ. ಬೋಧಾಚಾರ್ಯರು ಅಂತ ಶ್ರೀಪಾದ ಪುತ್ರರವರು, ದಿವಾನ್ ಪೂರ್ಣಯ್ಯನವರ ಮಾತೊಂದು, ಬೋಧನಾಚಾರ್ಯರ ಮಾತೊಂದು, ಇಬ್ಬರು ಮಾತು ಕೇಳ್ಕೊಂಡು ನೀವು ಸಂಸ್ಥಾನ ನಡೆಸ್ತೀರಿ ಅಂತ ನಮ್ಮನ್ನು ಬೈದು ಪತ್ರ ಬರೆದಿದ್ದಾರೆ ಅವರು. ನಮಸ್ಕಾರ ಮಾಡಿ ಹೇಳ್ತೀರಲ್ಲ. ಪೃಥ್ವಿ ಮಂಡಲ ಮಧ್ಯಸ್ಥ ಪೂರ್ಣ ಬೋಧ ಮತಾನುಗಾಹ. ವಿಷ್ಣು ಶಬ್ದಕ್ಕೆ ವಿಷ ಅಂತ ಅರ್ಥ ಇದೆ ಕೋಶದಲ್ಲಿ. ಅದು ಅವರಿಗೆ 21 ಕೋಶದಲ್ಲಿ ಬಾಯ್ಪಾಠ ಬರ್ತಿತ್ತು. ವೈಷ್ಣವ ವಿಷ್ಣು ಹೃದಯ, ಇವರು ವಿಷದಿಂದಲೇ ಹುಟ್ಟಿದವರು, ಮನಸ್ಸಿನೊಳಗೂ ವಿಷ ಇದೆ ಇವರಿಗೆ. ಆದರೆ ತಾನ್ ನಮಸ್ತೆ ಗುರುನ್ ಮಮ, ಇವರು ಏನಿದ್ರು ಗುರುಪೀಠದೊಳಗೆ ಕೂತಾರೆ, ಇವರಿಗಂತೂ ಒಂದು ನಮಸ್ಕಾರ ಹಾಕ್ತೀರಿ. ತಾನ್ ನಮಸ್ತೆ, ಆ ಪೂರ್ಣಯ್ಯ ಬೋಧಾಚಾರ್ಯರು ಅವರೆಲ್ಲರಿಗೂ ನಮಸ್ಕಾರ. ಅವರು ತಾನ್ ಅಂತ, ಯಾಕೆ ತಕಾರ ಚಾಗತೆ ಚೋರೆ, ಆ ತಾನ್ ಅಂದ್ರೆ ಆ ಎಲ್ಲಾ ಕಳ್ಳರಿಗೂ ನಾನು ನಮಸ್ಕಾರ ಮಾಡ್ತೀನಿ ಅಂತ ಬೈದಿದ್ದಾರೆ. ಇಂತಹ ಪ್ರಾಮಾಣಿಕವಾಗಿ ಮಠಕ್ಕೆ ಸೇವೆ ಮಾಡಿದ ಪೂರ್ಣಯ್ಯನವರಿಗೆ, ನಿಸ್ಪೃಹವಾಗಿ ಮಠದಲ್ಲಿದ್ದು ಪಾಠ ಪ್ರವಚನ ಮಾಡಿಕೊಂಡಿದ್ದ ಬೋಧಾಚಾರ್ಯರಿಗೆ, ನಮಗೆ ಎಲ್ಲರನ್ನೂ ಸ್ವಚ್ಛ ಕ್ಷೌರ ಮಾಡಿದ್ದಾರೆ ಇದರೊಳಗೆ. ಅವ್ರನ್ನ ಯಾಕೆ ನಾನು ಉದ್ಧಾರ ಮಾಡ್ಲಿಕ್ಕೆ ಹೋಗ್ಲಿ ತಿರುಗಿ ಹೋಗಿದ್ರು. ಆಗ ಶಿಷ್ಯರು ಹೇಳಿದ್ರಂತೆ, ಈ ಅರ್ಥ ನಮ್ಮ ಆಚಾರ್ಯರಿಗಲ್ಲ, ಅವರ ತಾತನಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದು 21 ಕೋಶ ಓದಿದವರು ನೀವು ಹೇಳಬಹುದೇ ಹೊರತು ವಿಷ್ಣು ಶಬ್ದಕ್ಕೆ ವಿಷ ಅನ್ನೋ ಅರ್ಥ ಯಾರಿಗೂ ಗೊತ್ತಿಲ್ಲ. ದಯಮಾಡಿ ಹಾಗೆ ಮಾಡಬೇಡಿ ಅಂತ ಆಮೇಲೆ ಅವರನ್ನೇ ಕರ್ಕೊಂಡು ಬಂದು ಪ್ರತ್ಯಕ್ಷ ಭೇಟಿ ಮಾಡಿಸಿ ಕ್ಷಮಾ ಕೇಳಿಸಿ ಬಹಿಷ್ಕಾರವನ್ನು ತೆಗೆಸಿದರು ಅಂತ ಹೇಳ್ತಾರೆ. ಈ ತರಹದ ಒಬ್ಬ ಹುಡುಗ ಬಂದನಂತೆ, ದೊಡ್ಡ ಸಭಾ ಮಧ್ಯದಲ್ಲಿ ಕುಳಿತಿದ್ದಾರೆ. ಎಲ್ಲರೂ ಮಾತಾಡ್ತಾ ಕುಳಿತಾಗ ಜನರಿಗೆ ಗಂಭೀರವಾದ ಗಹನ ಯುಕ್ತಿ ವಾಕ್ಯ ಅಂತ ಗ್ರಂಥ ಬರೆದಿದ್ದಾರೆ. ರಘುತ್ತಮ ತೀರ್ಥರ ಮೇಲೆ ಕೆಲವರು ಆಕ್ಷೇಪ ಮಾಡುವ ಗ್ರಂಥಗಳನ್ನು ರಚನೆ ಮಾಡಿದಾಗ ಅದನ್ನು ಖಂಡನ ಮಾಡುವುದಕ್ಕಾಗಿ ಯುಕ್ತಿ ವಾಕ್ಯ ಅಂತ, ಉರಿಯುವಂತಹ ದೀಪವನ್ನು ಸಹಜವಾಗಿ ಆರಿಸುವ ಯುಕ್ತಿ ವಾಕ್ಯ ಬಿರುಗಾಳಿ ಇದ್ದಂತೆ ಅಂತ ಗ್ರಂಥವನ್ನ ರಚನೆ ಮಾಡಿದವರು. ಅಂತಹ ಗಂಭೀರವಾದ ಗ್ರಂಥಗಳನ್ನು ರಚನೆ ಮಾಡುವ ಮಹಾಪಾಂಡಿತ್ಯ. ಭಾಗವತ ವ್ಯಾಖ್ಯಾನ ಓದಿ ನೋಡ್ರಿ, ಅರ್ಥನೇ ಆಗುವುದು. ಆ ತರಹದ ಪಾಂಡಿತ್ಯ ಇದ್ದು ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಚೇಷ್ಟೆ ಮಾಡಿ ಜನರನ್ನ ನಗಿಸಿ ಮತ್ತೆ ಗಂಭೀರವಾದ ಆಳ ವಿಚಾರಕ್ಕೆ ಕರೆದುಕೊಂಡು ಹೋಗೋದು ಅವರ ಸ್ವಭಾವ. ನಕರೋಜ ಮಧ್ಯೆ ನದದಾತಿ ಅಸ್ಥಿತ ಮಾನಯ ಅಂದ್ರು. ಎಲ್ಲರೂ ಗಾಬರಿ ಆಗ್ಬಿಟ್ರು ಇದ್ದಕ್ಕಿದ್ದಾಗ. ನಕರೋತಿ ಅಂದ್ರೆ ಏನೂ ಮಾಡೋದಿಲ್ಲ, ಅದೊಂದು ಕ್ರಿಯಾ ವಾಕ್ಯ. ನದದಾತಿ ಅಂದ್ರೆ ಕೊಡೋದಿಲ್ಲ. ನಕರೋತಿ ಮಧ್ಯೆ ನದದಾತಿ ಅಸ್ಥಿತ ಮಾನಯ ಅಂದ್ರು. ಏನ್ ಮಾಡಬೇಕು? ಆಗ ಹೇಳಿದ್ರು, ಏನ್ರು ಇಷ್ಟು ಸಣ್ಣ ಸಣ್ಣ ವಿಷಯ ಅರ್ಥ ಆಗೋದಿಲ್ಲಲ್ಲ. ಕನ್ನಡ ಓದಿದವರು ಹೌದಲ್ಲ ನೀವು? ಕರೋತಿ ಅಂದ್ರೇನು? ಮಾಡುತ್ತಾನೆ. ನ ಕರೋತಿ ಅಂದ್ರೆ ಮಾಡ ಅಂದ್ರೆ ಮಾಡೋದಿಲ್ಲ ಅಂತ ಅರ್ಥ. ನಕರೋತಿ ಮಧ್ಯೆ ಅಂದ್ರೆ ಮಾಡದಲ್ಲಿ ಅಂತ ಅರ್ಥ. ದದಾತಿ ಅಂದ್ರೆ ಕೊಡುತ್ತಾನೆ. ನ ದದಾತಿ ಅಂದ್ರೆ ಕೊಡೋದಿಲ್ಲ. ಕನ್ನಡನೇ ಬರೋದಿಲ್ಲ ಮುಂಬೈ ಜನರಿಗೆ, ಅದು ಅರ್ಥ ಆಗೋದಿಲ್ಲ. ಕೊಡ ಅಂದ್ರೆ ಕೊಡೋದಿಲ್ಲ ಅಂತ ಅರ್ಥ. ದದಾತಿ ಅಂದ್ರೆ ಕೊಡುತ್ತಾನೆ, ನ ದದಾತಿ ಅಂದ್ರೆ ಅವನು ಕೊಡ ಅಂದ್ರೆ ನಕರೋತಿ ಮಧ್ಯೆ ಮಾಡದಲ್ಲಿ, ನ ದದಾತಿ ಅಸ್ತಿ ಕೊಡ ಇದೆ, ಅದನ್ನು ತಗೊಂಬ. ತುಪ್ಪ ಬಡಿಸ್ಬೇಕಾಗಿದೆ, ಬ್ರಾಹ್ಮಣರೆಲ್ಲ ಕೂತಿದ್ದಾರೆ, ತಗೊಂಡ್ ಬಾ ಅಂತ ಹೇಳಿದ್ರೆ ಅಷ್ಟೇ. ಎಲ್ಲರೂ ನಕ್ಕು ಆನಂದಪಟ್ಟರು ಅಂತ ಹೇಳ್ತಾರೆ. ಹೀಗೆ ಆನಂದಪಡಿಸುವಂತಹ ಕ್ರಮ, ಗಂಭೀರವಾದ ಅವರ ಶೈಲಿಯನ್ನು ನೀವು ವ್ಯಾಖ್ಯಾನದಲ್ಲಿ ಕೇಳ್ತಾನೆ ಇದ್ದೀರಿ ಭಾಗವತರೊಳಗೆ. ಅದರ ಜೊತೆಗೆ ಇದು ಒಂದು ದಿವಸ ಅವರು ಜಪ ಮಾಡ್ತಾ ಕುಳಿತಾಗ ವಿದ್ಯಾರ್ಥಿಗಳು, 100 ಜನ ವಿದ್ಯಾರ್ಥಿಗಳು, ಚಿಕ್ಕ ಚಿಕ್ಕ ಮಕ್ಕಳು ಜಗಾಡ್ತಾ ಇದ್ರು. ಇಲ್ಲಿದ್ದಾರೆ ಅನೇಕ ಜನ ವಿದ್ಯಾರ್ಥಿಗಳಿದ್ದಾರೆ. ಕೆಲವರು ಅತಿ ಹತ್ರ ಇದ್ದಾರೆ, ಕೆಲವರು ಅತಿ ಗಿಡ್ಡ ಇದ್ದಾರೆ. ಅತ್ಯುದ್ದಾಶ್ಚ ಅತಿಗಿಡ್ಡಾಶ್ಚ ದ್ವಿಧಾ ವಿದ್ಯಾರ್ಥಿನೋ ಮತಃ. ಎರಡೂ ತರದವರು ಇಲ್ಲೇ ನೀವು ನೋಡ್ತೀರಿ. ಹಾಗೆ ಕೆಲವರು ಏನೇನೋ ಹೊಡೆದಾಡ್ತಿದ್ರು, ಜಗಾಡ್ತಿದ್ರು. ಒಬ್ಬ ಗಿಡ್ಡ ಹುಡುಗ ಬಂದ, ತಕರಾರು ಹೇಳಿ ಶುರು ಮಾಡಿದ. ಅಂತ ಅಳ್ಳಿಕತ್ತ. ಸ್ವಾಮಿಗಳು ಪ್ರಣವ ಜಪ ಮಾಡ್ತಾ ಇದ್ದಾರೆ, ಮಾತಾಡೋವಾಗಿಲ್ಲ. ಹುಡುಗರನ್ನು ಸಮಾಧಾನ ಮಾಡೋದು ಹೇಗೆ? ಪಾಪ ಅವ್ವ ಅಪ್ಪನ ಬಿಟ್ಟು ಬಂದಿರ್ತಾರೆ, ಸಮಾಧಾನ ಮಾಡಬೇಕು ಅಂತ ಹೇಳಿ ಕೈಯಿಂದ ಸೂಚನೆ ಮಾಡಿದರಂತೆ.
ಹೀಗಂದ್ರೆ ಅವನು ಹೀಗಂದ. ಏನು ಅರ್ಥ ಆಗಲಿಲ್ಲ ಮೂರನೇದವರೆಗೆ. ಸತ್ಯಧರ್ಮ ತೀರ್ಥರ ವಿಚಾರ ಏನು ಅಂದ್ರೆ, ಅಲ್ಲೋ ಸಾಮಾನ್ಯವಾಗಿ ಜಗತ್ತಿನೊಳಗೆ ಯಾರು ಬಹಳ ಗಿಡ್ಡಿರ್ತಾರೆ ಅವರು ಭಾರಿ ಹುಷಾರಿರ್ತಾರೆ, ಎಲ್ಲಾರನ್ನೂ ಆಟ ಆಡಿಸ್ತಾರೆ ಅವರು. ನೀ ಯಾಕೆ ಹೆದರ್ತೀವಿ? ಇಷ್ಟು ಗಿಡ್ಡಿದ್ದೀವಿ, ಇನ್ನೊಬ್ರಿಗೆ ಯಾಕೆ ಹೆದರ್ತೀನಿ ನೀನು? ಏನ್ ಕಾಳಜಿ ಮಾಡೋದು ಬೇಡ, ಹೋಗಿ ನೀ ಅವನ ಜೊತೆ ಜಗಾಡೆ, ನಿಂದೇನ್ ಕೆಲಸ ನೀ ಸಾಧಿಸುವ ಅಂತ ಇಷ್ಟಾಗ್ತದೆ ಸತ್ಯಧರ್ಮರದು. ಈಗ ಕೈ ಮಾಡಿದ್ರಿ ಅವರು. ಅವ ಅಂದ, ನನ್ ಜೋಡಿ ಜಗಾಡುವ ನನ್ಗಿಂತ ಗಿಟ್ಟಿದ್ದ. ದೇವರ ಅನುಗ್ರಹ ಮಾಡ್ತಾನೆ ಹೋಗಪ್ಪ ಅಂತ ಹೇಳಿ ಕಳಿಸು. ಹೀಗೆ ಸತ್ಯವರ ತೀರ್ಥರ ಮಹಾಸಮಾರಾಧನೆ ಮಾಡಿದ್ದಾರೆ. ಮಹಾಸಮಾರಾಧನೆ ಮಾಡಿದ ತಕ್ಷಣ ಬೇರೆ ಊರಿಗೆ ಹೋಗೋ ಪದ್ಧತಿ. ಯಾಕೆಂದ್ರೆ ಅಲ್ಲಿದ್ದ ಜನರ ಪರಿಸ್ಥಿತಿ ಗಂಭೀರ ಆಗ್ತದೆ. ಇಷ್ಟೆಲ್ಲ ಸಾವಿರಾರು ಜನ ಅಲ್ಲೇ ಉಳಿದು ಬಿಟ್ರೆ ಗತಿ ಏನು ಮುಂದೆ? ಹಾಗೆ ಊರಿಗೆ ಹೊರಡಬೇಕು ಅಂತ ಹೊರಟಿದ್ದಾರೆ. ಹೊರಡೋ ಹೊತ್ತಿಗೆ ಏನೋ ಒಂದು ಶಕುನ ಆಗಬೇಕು, ಅಪಶಕುನ. ಅವ್ರ ಶಕುನದ ಮೇಲೆ ಬಹಳ ವಿಶ್ವಾಸ, ಒಬ್ಬೊಬ್ಬರು ಒಂದೊಂದರ ಮೇಲೆ ವಿಶ್ವಾಸ ಇಡೋ ಪದ್ಧತಿ. ಆಗ ಶಕುನ ಆಗಬೇಕು, ಅಪಶಕುನ ಆಗ್ತಾ ಇತ್ತು. ಸರಿ ಅಂತ ನಿತ್ಯ ಹೊರಡಬೇಕು, ಒಂದ್ ದಿವಸ ಬೇಕಾದ್ದು ಹೋಗ್ಬೇಕು, ಇನ್ನೊಂದ್ ದಿವಸ ಮತ್ತೊಂದೇನೋ ಆಗಬೇಕು. ಇವತ್ತು ಹೋಗೋದು ಬೇಡ ಅನ್ನೋದು. ಅವ್ರು ಹೋಗೋದು ಬೇಡ ಅನ್ನೋದು ಸುಲಭ, ಮತ್ತೆ ಇಲ್ಲಿ ಲಕ್ಷಗಟ್ಟಲೆ ಖರ್ಚು ಮಾಡ್ಬೇಕಲ್ಲ, ಯಾಕೆ ಮಾಡೋರು? ಆಯ್ತು, ರಾಮದೇವರಿದ್ದ ನಡೆಸ್ತಾ ಇದ್ದ. ಒಂದ್ ದಿವಸ ಅಂದ್ರು ಇದು ಬೇಡ, ಪಾಪ ಗೃಹಸ್ಥರಿಗೆಲ್ಲ ತೊಂದರೆ ಆಗ್ತದೆ ಅಂತ ಹೇಳಿ ಬೆಳಿಗ್ಗೆ 3 ಗಂಟೆಗೆ ಹೊರಟುಕೊಳ್ಳೋಣ. ಅವಾಗೆಲ್ಲ ಮೇನೆ ಸಂಚಾರ, ಹೋ 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 ಅಂತ ಒದರ್ಬೇಕು. ಒದರಿದ್ರೆ ಅವ್ರಿಗೆ ಶ್ರಮ ಆಗೋದಿಲ್ಲ ಪಾಪ. ಅದಕ್ಕೆ ಒದರ್ತಾ ಹೋಗ್ಬೇಕು. ಎಲ್ಲಾರನ್ನ ತಕ್ಕ ಒದರಿದ್ರೆ ಹೊಡೆದು ಬಿಡ್ತಾನೆ ಮನೆ. ಯಾರೂ ಮಾತಾಡೋ ಹಾಗಿಲ್ಲ, ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಉಸಿರು ಹಿಡಿದು ಹೋಗ್ಬೇಕು. ಹಾಗೆ ಒಂದು 3 ಮೈಲಿ ದೂರ ಹೋದ ಮೇಲೆ ಆಮೇಲೆ ಸ್ವಲ್ಪ ವಿಶ್ರಾಂತಿ ತಗೊಂಡು ಮಠದವ್ರನ್ನೆಲ್ಲ ಆಮೇಲೆ ಕಳಿಸ್ತೀವಿ. ಅವ್ರಿಗೇನ್ರ ಶಕುನರಾಗಲಿ ಅಪಶಕುನರಾಗಲಿ ನಾವು ಮೊದಲು ದಾಟಿ ಹೊರಡೋಣ. ಪ್ರಧಾನವಾದವರು ದಾಟಿದ್ರೆ ಮುಂದೆ ಉಳಿದವರಿಗೆ ನಡೀತಿದೆ ಅಂತ. ಸರಿ ಅಂತ ಪಾಪ ಹಾಗೆ ಯಾರಿಗೂ ಹೇಳದೆ ಕೇಳದೆ 3 ಮೈಲಿ ದಾಟಿ ಅಲ್ಲಿ ಒಂದು ಕಡೆಗೆ ನಿಲ್ಲಿಸಿ ಆಮೇಲೆ ಪರಿವಾರದವ್ರನ್ನ ಕರ್ಕೊಂಡು ಬರೋದಕ್ಕೆ ಮತ್ತೊಬ್ರು ವಾಪಸ್ ಬಂದು ಕರ್ಕೊಂಡು ಬರ್ಬೇಕು ಅಂತ ಹೊರಟರು. ಅಷ್ಟರೊಳಗೆ ಅಲ್ಲೇನೋ ಗಲಾಟೆ ಆದಾಗ ಕಾಣಿಸ್ತಾ ಇದೆ. ತೋಳುಗಳು ಬಂದು ಏನಾದ್ರೂ ಕರುಗಳನ್ನ ತಿಂದು ಹಿಂಸೆ ಮಾಡ್ತಾ ಇವೆ ಏನೋ, ರಾತ್ರಿ ಕತ್ತಲಾಗಿದೆ, ಏನಾಗಿದೆ ನೋಡ್ರಪ್ಪ. ಮತ್ತೆ ಯಾರೋ ತೋಳು, ಇವರೆಲ್ಲ ಶಿಷ್ಯರು ಹೋಗಿ ಅಲ್ಲಿ ಆಕಳು ಕರು ಇವುಗಳಿಗೆ ಏನಾದ್ರೂ ತೋಳಿನಿಂದ ಹಿಂಸೆ ಆಯ್ತೋ ಏನೋ ಅಂತ ನೋಡಬೇಕು ಅಂತ ಪಾಪ ಒಳಗೆ ಹೋದ್ರು. ಹೋಗೋ ಅಷ್ಟೊತ್ತಿಗೆ ಇವ್ರದೆಲ್ಲ ಗಲಾಟೆ ನೋಡಿ ಒಳಗಿದ್ದಂತಹ ಒಬ್ಬಳು ಹೊರಗೆ ಬಂದು ನಮಸ್ಕಾರ ಮಾಡಿದ್ಲು. ಬಹಳ ದಿನಗಳ ಹಿಂದೆ ಪಾಪ ಅವರ ಗಂಡನೂ ಕೇಳ್ಕೊಂಡಿದ್ದ, ದುಃಖದಲ್ಲಿದ್ದು ಅವಳು ಬಂದು ನಮಸ್ಕಾರ ಮಾಡಿದ್ದಾಳೆ. ಮಾಡಿದಾಗ ಬಹಳ ಸಂತೋಷ, ದೇವರೆಲ್ಲ ಅನುಗ್ರಹ ಮಾಡಲಿ ಅಂತಿಷ್ಟು ಹೇಳಿದ್ರು. ಆಮೇಲೆ ಅಂದು, ನಾನು ಹೊರಡಬೇಕು ಅಂತ ಹೊರಟಿದ್ದೆ ಯಾತ್ರೆಗೆ, ಈ ಹೊತ್ತಿಗೆ ಮತ್ತೆ ನೀ ಯಾಕೆ ಬಂದೆ ಎಂದ್ರು. ನಿನ್ನ ಹೆಸರೇನು? ನನ್ನ ಹೆಸರು ದೇವಕಿ. ಅವಾಗಂತಾರೆ, ಗತೆ ಕಂಸೆ ಗತೆ ಕೃಷ್ಣೆ ಗತೆ ಚಾನಕ ದುಂದುಭೌ ಮಮ ಧರ್ಮ ವಿನಾಶಾಯ ಕಿಂ ತ್ವಂ ಜೀವಸಿ. ಕೃಷ್ಣ ಕಂಸನನ್ನ ಸಂಹಾರ ಮಾಡಿದ, ಕಂಸ ಹೋದ, ಅಣ್ಣ ಮಗ ಕೃಷ್ಣ ಅವ ನಿತ್ಯನಾದರೂ ಪರಂಧಾಮಕ್ಕೆ ಹೋದ. ವಸುದೇವಂತೂ ಎಂದೋ ಹೋಗಿ ಹೋಯ್ತ, ನೀವೊಬ್ಬ ಯಾಕೆ ಉಳ್ಕೊಂಡಿದ್ದ. ಗತೆ ಕಂಸೆ ಗತೆ ಕೃಷ್ಣೆ ಗತೆ ಚಾನಕ ದುಂದುಭೌ ಮಮ ಧರ್ಮ ವಿನಾಶಾಯ ಕಿಂ ತ್ವಂ ಜೀವಸಿ ದೇವಕಿ ಅಂತ ಹೀಗೆ ಸರಿ. ಆಗ ಸ್ವಪ್ನದಲ್ಲಿ ಅವರಿಗೆ ಸೂಚನೆ ಆಯ್ತು ರಾಮದೇವರು, ನಿತ್ಯ ಸಂಚಾರ ಮಾಡುವಂತಹ ನಿಮಗೆ ನಿತ್ಯ ಶ್ರೀ ನಿತ್ಯ ಮಂಗಲಂ. ಎಲ್ಲಿಯೇ ಶಕುನ ಎಲ್ಲಿಯೇ ಅಪಶಕುನ, ಶಕುನಾಪಶಕುನಗಳನ್ನೇನು ಬಹಳ ವಿಚಾರ ಮಾಡಬೇಡಿ. ದೇವರ ಸ್ಮರಣೆ ಮಾಡಿ, ರುದ್ರದೇವರ ಸ್ಮರಣೆ ಮಾಡಿ, ರುದ್ರಾಂತರ್ಯಾಮಿ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಸಂಕರ್ಷಣನ ಸ್ಮರಣೆ ಮಾಡಿ ಹೊರಡಿ ಅಂತ ಅದಕ್ಕೊಂದು ಶ್ಲೋಕ ಮಾಡಿದರು. ಅಕುಬೇರ ಪುರಿ ವಿಲೋಕನೇನ ಅಸರಾಸೂನು ಭವೇದಜಸ್ತ್ರಂ ಅಸತತ್ಪರಿಹಾರ ಹೇತವೇ ಅಗಮಯಂತಿ ಪತಿಲೋಚನಂ ಸ್ಮರೇತಂತ. ಕುಬೇರಪುರಿ ಹೆಚ್ಚು ವಿವರಣೆ ಮಾಡೋದಿಲ್ಲ, ಎಲ್ಲ ಕೇಳಿ ಸಂಸ್ಕೃತ ವಿದ್ವಾಂಸರು. ಕುಬೇರನ ಪುರಿ, ಕುಬೇರನ ಪಟ್ಟಣ ಅಂದ್ರೆ ಅಲಕಾ ಪಟ್ಟಣ. ಅಕುಬೇರ ಪುರಿ ಅಂದ್ರೆ ಅಲಕ ಇಲ್ಲದೆ ಇದ್ದವರು, ಅನಲಕ.
ಅಕುಬೇರ ಪುರಿ ವಿಲೆ ವಿಲೋಕನೇನ. ಅಲಕ ಇಲ್ಲದೆ ಇದ್ದಂಥವರನ್ನ ನೋಡಿದರೆ ಧರಾಸೂನು ಅಂದ್ರೆ ಮಂಗಳ, ಅಧರಾಸೂನು ಭವೇದ ಜಸ್ತ್ರಮ್ಮ, ಮಂಗಳ ಆಗ್ತದೆ ನಿಶ್ಚಿತ. ಆದರೆ ಅಸತತ್ ಪರಿಹಾರ ಹೇತವೇ, ಅದರ ಪರಿಹಾರಕ್ಕಾಗಿ ಏನ್ ಮಾಡಬೇಕು ಅಂದ್ರೆ ಅದಮಯಂತಿ ಪತಿಲೋಚನಂ ಸ್ವರ. ದಮಯಂತಿ ಪತಿ ಅಂದ್ರೆ ನಲರಾಜ, ಅದಮಯಂತಿ ಪತಿ ಅಂದ್ರೆ ಅನಲ, ಅನಲ ಅಂದ್ರೆ ಅಗ್ನಿ. ಅದಮಯಂತಿ ಪತಿ ಲೋಚನ ಅಂದ್ರೆ ಅನಲನೇ ಕಣ್ಣಿನಲ್ಲಿ ಉಳ್ಳಂತಹ ವ್ಯಕ್ತಿ ಯಾರು? ರುದ್ರದೇವರು. ಮೂರನೇ ಕಣ್ಣಿನಲ್ಲಿ ಅಗ್ನಿ ಇದೆ. ರುದ್ರದೇವರ ಸ್ಮರಣೆ ಮಾಡಿದ್ರೆ ಸಾಕು, ಎಲ್ಲವೂ ಮಂಗಲವಾಗ್ತದೆ ಅಂತ ಅಭಿಪ್ರಾಯವನ್ನ ಕೇಳಿಕೊಂಡು ಈ ರೀತಿಯಾಗಿ ಹೇಳಿದರು. ಇನ್ನು ಮತ್ತೊಂದು ಶ್ಲೋಕ ಮಾಡಬೇಕಾಗಿತ್ತೋ ಏನೋ, ಅಸತತ್ ಪರಿಹಾರ ಹೇತವೇ ಅದಮಯಂತಿ ಪತಿಲೋಚನಂ ಸ್ಮರೆ. ಅದೇ ಹೀಗೆ ಸತ್ಯಧರ್ಮ ತೀರ್ಥರು ಒಂದು ದೊಡ್ಡದಾದ ರುದ್ರಾಂತರ್ಯಾಮಿಯಾದ ಸಂಕರ್ಷಣನ ಸ್ಮರಣೆ ಮಾಡಿದರೆ, ನರಸಿಂಹದೇವರ ಸ್ಮರಣೆ ಮಾಡಿದರೆ ಏನೇ ಬೆಕ್ಕಡ್ಡು ಹೋಗಲಿ, ಹುಲಿ ಅಡ್ಡು ಹೋಗಲಿ, ಅಡ್ಡು ಹೋಗಲಿ, ಯಾವುದಕ್ಕೂ ಹೆದರಬೇಕಾಗಿಲ್ಲ. ದೇವರ ಅನುಗ್ರಹದಿಂದ ಎಲ್ಲವೂ ಕೂಡ ಧರ್ಮ ಮಂಗಲ ಆಗ್ತದೆ ಅಂತ ಈ ರೀತಿಯಾಗಿ ಹೇಳಿದರು ಅಂತ ಹೇಳ್ತಾನೆ. ಒಂದು ಸಲ ಮೈಸೂರು ಮಹಾರಾಜನ ಅರಮನೆಯಲ್ಲಿ ಸಂಸ್ಥಾನದ ಪೂಜೆಯಾಗಿದೆ. ಅವತ್ತು ಅವರ ಹುಟ್ಟಿದ ಹಬ್ಬ, ಮಹಾರಾಜರ ಹುಟ್ಟಿದ ಹಬ್ಬ ಅಂತೇಳಿ ಪಾಪ ಅಭ್ಯಂಗ ಮಾಡಿಕೊಂಡು ತಾವು ತಮ್ಮ ರಾಣಿಯರು ಅಭ್ಯಂಗ ಅದರೊಳಗೆ ಆಸಕ್ತರಾಗಿದ್ದಾರೆ. ಸ್ವಾಮಿಗಳು ಹೇಳೋ ಹೊತ್ತಿಗೆ ಸ್ನಾನಕ್ಕೆ ಎದ್ರು, ಪೂಜಾ ಮಾಡೋ ಹೊತ್ತಿಗೆ ಪೂಜಾ ಮಾಡಿದ್ರು, ಪೂಜಂಗಿಸಿದ್ರು. ಆಮೇಲೆ ರಾಜರ ಸಾವಕಾಶ ಬಂದ್ರು, ಯಾವಾಗ ಪೂಜೆ ಅಂತ ತಲೆ ಅಂತ ಹೇಳಿದ್ರು. ಪೂಜಾ ಮುಗಿದೋಯ್ತು, ಪೂಜಾ ಮುಗಿದೋಯ್ತು. ಹಾಗಾದ್ರೆ ಏನ್ ಮಾಡಬೇಕು? ಏನ್ ಮಾಡೋದಿಲ್ಲ, ಇಲ್ಲ ಕೃಷ್ಣಾರ್ಪಣ ನಮಸ್ಕಾರ ಮಾಡು ಅಷ್ಟೇ ಎಂದ್ರು. ಹಾಗಲ್ಲ, ದರ್ಶನ ಆಗಬೇಕು ಅಂತ ಅಪೇಕ್ಷೆ ಇದೆ, ನಾಳೆ ಸಂಸ್ಥಾನ ಪೂಜೆ ಇಲ್ಲೇ ಆಗಲಿ, ನಾನೆಲ್ಲ ವ್ಯವಸ್ಥೆ ಮಾಡುತ್ತೇನೆ ಅಂತ ಹೇಳಿದಾಗ ಸರಿ, ಮಹಾರಾಜರಿಗೆ ಅನುಗ್ರಹ ಮಾಡಬೇಕು ಅನ್ನೋದಕ್ಕೆ ಮಾರನೇ ದಿವಸವೂ ಮತ್ತೆ ಅಲ್ಲೇ ಪೂಜೆಯನ್ನ ಸಂಕಲ್ಪ ಮಾಡಿದ್ದಾರೆ. ಮಹಾರಾಜನ ಮೇಲೆ ಅನುಗ್ರಹ ಮಾಡೋ ದೃಷ್ಟಿಯಿಂದ. ಸತ್ಯ ಬೋಧರ ಕಥೆಯಲ್ಲಿ ಒಂದ್ಸಲ ನೀವು ಕೇಳ್ತೀರಲ್ಲ, ಹಾಗೆ ಅಕಸ್ಮಾತ್ ಬೇಡ ಅಂತ ಇವರು ಎದ್ದು ಹೋಗಿದ್ರೆ ಅವನಿಗೆ ದರ್ಶನ ಭಾಗ್ಯ ಸಿಗದೆ ಅವನು ವಂಚಿತನಾಗಬಾರದು ಅಂತಿಷ್ಟೇ ಹೊರತು ಇವರಿಗೇನು ಬೇರೆ ಇನ್ನೊಂದು ದಿವಸ ರಾಜನ ಮನೆಯಲ್ಲಿ ಇರಬೇಕು ಅನ್ನೋ ಲೋಭ ಇಲ್ಲ ಇದೆ. ಅಷ್ಟು ಮಾಡಿ ಮಾರನೇ ದಿವಸ ಪೂಜೆ ಮಾಡಿದ್ದಾರೆ. ಆವಾಗ ಇನ್ನೂ ಸ್ವಾಮಿಗಳ ಸ್ನಾನಕ್ಕೆ ಹೋಗೋಕ್ಕಿಂತ ಮೊದಲಿಗೆ ಬಂದು ಕಾಯ್ತಾ ಕುಳಿತು ಪಾಪ ಸಂಪೂರ್ಣ ದೇವರ ದರ್ಶನ ಎಲ್ಲ ಆಯಿತು. ದೇವರನ್ನ ಭುಜಂಗಿಸುವ ವೇಳೆಯಲ್ಲಿ ಒಂದು ಮಾತು ಕೇಳಿದ್ರು ರಾಜರು, ನೀವು ದೇವರನ್ನೆಲ್ಲ ಭುಜಂಗಿಸಿದ್ರಿ, ಬಹಳ ಸೊರಗಿ ಬಿಟ್ಟಾರಲ್ಲ, ಇನ್ ಚಲೋ ಜೊಂಡು ಗಟ್ಟಿಮುಟ್ಟಿ ಪ್ರತಿಮಾ ನೋಡಿರ್ತೀವಿ ಬೇರೆ ಕಡೆಗೆ, ಯಾಕೆ ಅಂತ ಪ್ರತಿಮಾ ಇಲ್ಲ ಅಂತ ಕೇಳಿದರು. ಆಗ ಮಹಾರಾಜರಿಗೆ ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರು ಉತ್ತರ ಕೊಡ್ತಾರೆ, ಅಲ್ಲೊಂದು ದೊಡ್ಡ ದೊಡ್ಡ ಪ್ರತಿಮಾ ಇರಬೇಕು ಅಂದ್ರೆ ಇದೇನು ಅಂಗಡಿ ಒಳಗಿನ ತಂದಿದ್ದ ಪ್ರತಿಮಾ ಅಂತ ತಿಳ್ಕೊಂಡಿರೋ ಹೇಗೆ? ಏಕೆ ಪ್ರಾಚೀನ ಭಾವ, ಯಾಕೆ ರಾಮದೇವರು ಇಷ್ಟು ಸೊರಗಿದ್ದಾನೆ ಅಂತನ್ನೋದಕ್ಕೆ ಅದೇ ಸತ್ಯವಾದ ಸಂಗತಿ. ಆದರೆ ರಾಜನಿಗೆ ಸ್ವಲ್ಪ ಸಂತೋಷ ಪಡಿಸೋಣ ಅಂತ ಬಹಳ ಅಸಮಾಧಾನ ಆಗಿತ್ತು ಹಿಂದಿನ ದಿವಸ, ಅವನಿಗೆ ಒಂಚೂರು ಸಂತೋಷ ಪಡಿಸೋಣ ಅಂತ. ಏಕೆ ಪ್ರಾಚೀನ ಭಾವಾತ್ ಕೃಷತನು ಅಪರೇ ಚಾಹುರಾರ್ಯ ಪ್ರವಾಸಾತ್. ಯಾಕೆ ಇಷ್ಟು ಸೊರಗಿದ್ದಾನೆ ಅನ್ನೋದಕ್ಕೆ ಕೆಲವರು ಕೊಡೋ ಕಾರಣ ಏನು ಅಂದ್ರೆ, ಬಹಳ ಚತುರ್ಯುಗ ಮೂರ್ತಿ ಯಾವಾಗ ಬ್ರಹ್ಮದೇವರಿಗೆ ಅಭಿವ್ಯಕ್ತವಾದದ್ದು ಆಗಿನಿಂದ ಇಕ್ಷ್ವಾಕು ವಂಶದ ಎಲ್ಲಾ ಮಹಾರಾಜರು ಪೂಜೆ ಮಾಡಿದ್ದು, ಹನುಮಂತ ದೇವರು ಭೀಮಸೇನ ದೇವರು ಮಧ್ವಾಚಾರ್ಯರು ಪೂಜೆ ಮಾಡಿದ್ದು, ಆಮೇಲೆ ಇಷ್ಟೆಲ್ಲಾ ಮಹನೀಯರು ಪೂಜೆ ಮಾಡಿದ್ದು, ಅಷ್ಟೆಲ್ಲ ಜನರ ಹಸ್ತಸ್ಪರ್ಶ ಆಗಿದೆ, ಅಷ್ಟು ಯುಗಗಳು ಕಳೆದು ಹೋಗಿದೆ. ಹೀಗಾಗಿ ಆ ಪ್ರಾಚೀನವಾದಂತಹ ಪ್ರತಿಮೆಯಾದ್ದರಿಂದ ಅಷ್ಟು ಸೊರಗಿ ಹೋಗಿದೆ, ಸೌದು ಹೋಗಿದೆ ಅಂತ ಕೆಲವರಂತಾರೆ. ಅಪರೇ ಚಾಹುರಾರ್ಯ, ಇನ್ನು ಕೆಲವರ ಅಭಿಪ್ರಾಯ, ರಾಮದೇವರು ಪ್ರವಾಸ ಬಹಳ ಮಾಡಿದ್ರು, ವನವಾಸದೊಳಗೆ 14 ವರ್ಷ ಅಲ್ಲಿ ಇಲ್ಲಿ ಗಡ್ಡಿ ಗೆಣಸು ತಿಂದು ತಿಂದು ವನವಾಸದೊಳಗೆ ಓಡಾಡಿ ಆ ಪ್ರವಾಸದ ಮಹಿಮೆ, ವನವಾಸದ ಮಹಿಮೆ ಅದರಿಂದ ಸೊರಗಿದ್ದಾನೆ ಅಂತ ಇನ್ನು ಕೆಲವರ ಅಭಿಪ್ರಾಯ. ಇನ್ನು ಕೆಲವರಂತಾರೆ, ಮನ್ಯಂತ್ಯನ್ಯೇ ಜನಾಸ್ತಂ ದಶಮುಖ ಹೃತ ಸೀತೇತಿ ಜಾನಕೀತಿ ಪ್ರವಾದಾದ, ದಶವದನ ಹೃತ ಜಾನಕೀತಿ ಪ್ರವಾದ. ಇನ್ನು ಕೆಲವರಂದ್ರು ರಾವಣ ಸೀತೆಯನ್ನು ಅಪಹಾರ ಮಾಡಿಕೊಂಡು ಹೋದ ಅನ್ನುವ ಅಪವಾದ ಕೇಳಿ ರಾಮದೇವರು ಬಹಳ ಸೊರಗಿದ್ದಾನೆ ಅಂತ ಕೆಲವರಂತಾರೆ. ಪ್ರಾಚೀನತೆಯಿಂದ ಅಂತ ಕೆಲವರು, ವನವಾಸದ ದುಃಖದಿಂದ ಅಂತ ಕೆಲವರು, ಸೀತಾಪಹರಣದ ದುಃಖದಿಂದ ಅಂತ ಇನ್ನು ಕೆಲವರು ಹೇಳ್ತಾರೆ.
ಕೆಲವರು ಏನಾದ್ರೂ ಹೇಳಿ ಸ್ವಾಮಿ ನೀವೇನ್ ಹೇಳ್ತೀರಿ ಇಂದ ಅಂದ್ರು. ಮನ್ನೇಹಂ ಕೃಷ್ಣರಾಜ ಪ್ರಭುವರ ಕೃತ ಸತ್ಕಾರವರ್ಯಾಂ ಸಪರ್ಯಾಂ ಪ್ರಾಪ್ತೋಸೌ ಅಸ್ಯ ದೇಯಂ ಕಿಮಿತಿ ಫಲಮಲಂ ಚಿಂತೆಯಾ ಕರ್ಷಮಾಂತಃ. ಅವರಂದ್ರು 2 ದಿವಸ ಏನ್ ಅದ್ಭುತವಾದಂತಹ ವೈಭವ, ಎಂತಹ 64 ಪಕ್ಷಗಳೇನು, ರಾಮದೇವರಿಗೆ ಆಭರಣಗಳನ್ನು ಸಮರ್ಪಣೆ ಮಾಡೋದೇನು, ವಜ್ರಗಳೇನು, ಮುತ್ತುಗಳೇನು, ವೈಡೂರ್ಯಗಳೇನು, ಇಷ್ಟೆಲ್ಲ ಈ ಕೃಷ್ಣರಾಜ ಒಡೆಯರು ಮೈಸೂರು ಮಹಾರಾಜರು ಸೇವೆ ಮಾಡಿದರಲ್ಲ. ಸೇವೆ ಮಾಡಿಸಿಕೊಳ್ಳುವಾಗ ಆನಂದ ಇರ್ತದೆ, ತಿರುಗಿ ಕೊಡಬೇಕು ಅಂದಾಗ ಮೈ ಮೇಲೆ ಬರ್ತು ನೋಡಿ. ಏನು ಕೊಡ್ಬೇಕಪ್ಪ ಇವನಿಗೆ ತಿರುಗಿ ಇಷ್ಟೆಲ್ಲ ಮಾಡಿದ್ದಕ್ಕೆ? ಶ್ರೀನಿವಾಸ ದೇವರಿಗೆ ಸಮಸ್ಯೆ ಆಯ್ತಲ್ಲ, ಹೊಸದಾರನಿಗೆ ಏನು ಕೊಡಬೇಕು ಅಂತ. ಹಾಗೆ ಇಷ್ಟೆಲ್ಲ ನೀನು ಸೇವೆ ಮಾಡಿದಾಗ ನಿಮಗೇನು ಕೊಡಬೇಕು ಅಂತ ಚಿಂತ ಮಾಡಿ 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 ರಾತ್ರಿಯೆಲ್ಲ ಸರಿಯಲ್ಲಿ ಇದೇ ಚಿಂತೆ, ಅದರಿಂದ ಸ್ವರಿಗೆ ಹೋಗ್ಯಾನೆ ಅಂತಿದ್ರೆ ಇದರ ತಾತ್ಪರ್ಯ ಮೇಲ್ನೋಟಕ್ಕೆ ಆ ಕೃಷ್ಣರಾಜನಿಗೆ ಅಷ್ಟು ವಿಶೇಷವಾಗಿರತಕ್ಕಂತಹ ಸಂತೋಷಪಡಿಸಿ ಅವನಿಗೊಂದು ರಾಮದೇವರ ಬಗ್ಗೆ ಇನ್ನೂ ಹೆಚ್ಚಿನ ಭಕ್ತಿ ಶ್ರದ್ಧಾಗಳು ಹುಟ್ಲಿ ಅಂತನ್ನೋದು ಒಂದು. ಜೊತೆಗೆ ಎಲ್ಲಾ ಭಕ್ತರಿಗೂ ಒಂದು ಭರವಸೆ, ನಾವು ಭಗವಂತನ ಸೇವೆ ಮಾಡಿದರೆ ದೇವರು ತಿರುಗಿ ನಮಗೆ ಫಲ ಕೊಡದೇ ಇರೋದಿಲ್ಲ. ನಾವು ಮಾಡಲಿಕ್ಕೆ ಏನೋ ಬಿಟ್ಟಿದ್ದ ಸಿರ್ಕಿಲಿ ಯಾವಾಗಲೂ ಮಾಡಿಬಿಟ್ಟಿರ್ತೇವೆ, ಏನೋ ಮಾಡಿರ್ತೇವೆ. ಹೀಗೆ ನಮಗೆ ಕೆಲವು ಹಿಂಗೆ ನಮಸ್ಕಾರ ಮಾಡಿರ್ತಾರೆ, ಎಲ್ಲೋ ನೋಡಿದಿರ್ತಾರೆ ಆರಾಮಿದ್ದೀರಾ ಅನ್ನೋದು ಈ ಕಡೆ ದೇವರಿಗೆ ನಮಸ್ಕಾರ. ಇಷ್ಟು ಮನಸ್ಸಿಲ್ಲದೆ ನಮಸ್ಕಾರ ಮಾಡಿರ್ತಾನೆ, ಮನಸ್ಸಿಲ್ಲದೆ ದಾನ ಧರ್ಮ ಮಾಡಿರ್ತಾರೆ, ದಕ್ಷಿಣೆ ಕೊಟ್ಟಿರ್ತಾರೆ, ಅವರಿಗೆ ಸುಖವಾಗಿರ್ತಾರೆ ಅವರು. ಆದರೆ ದೇವರಿಗೆ ಕಾರ್ಯ ಇದೆ ಎನ್ನುವುದರ ಸತ್ಯಧರ್ಮರಿಗೆ ತಾತ್ಪರ್ಯ ಅಲ್ಲ. ನಾವು ಅಷ್ಟು ಬೇಸರದಿಂದ ಗಮನ ಇಲ್ಲದೆ ಅಲ್ಪ ಸ್ವಲ್ಪ ಧರ್ಮವನ್ನ ಮಾಡಿದ್ದರೂ ಕೂಡ ಫಲ ಕೊಡುವುದಕ್ಕಾಗಿ ದೇವರು ಮಾತ್ರ ಭಾರೀ ಜಾಗರೂಕನಾಗಿ ಯಾವಾಗಲೂ ಗಮನದಲ್ಲಿಟ್ಟುಕೊಂಡಿರುತ್ತಾನೆ, ಎಂದೆಂದಿಗೂ ಮರೆಯೋದಿಲ್ಲ ನಾವು ಮಾಡಿದ ಸೇವೆಯನ್ನ. ಈ ಒಂದು ಭಗವಂತನ ಮಹಾ ಮಹಿಮೆಯನ್ನ, ಅಧ್ಯಾತ್ಮವನ್ನ ಒಳಗೆ ತಿಳಿಸಬೇಕಾಗಿದೆ. ಮೇಲ್ನೋಟಕ್ಕೆ ರಾಜನಿಗೆ ವರ್ಣನೆ ಮಾಡಿದ ಹಾಗೆ ಸ್ತೋತ್ರ ಮಾಡಿದ್ದಾರೆ, ಅದರ ನಿಜವಾದ ಭಾವವನ್ನ ವಿದ್ವಾಂಸರೆಲ್ಲ ಅರ್ಥ ಮಾಡಿಕೊಂಡಿದ್ದಾರೆ. ರಾಜ ನನಗೆ ಹೊಗಳಿದ್ರೆ ಕಾಣಿಸ್ತದೆ ಅಂತ ಅವನು ಸಂತೋಷಪಟ್ಟು ಇನ್ನಷ್ಟು ಹೆಚ್ಚಿನ ಸೇವೆಯನ್ನ ಮಾಡಿದ್ದಾನೆ. ಆಗಿನ ಕಾಲದಲ್ಲಿ ಬಂದ ಎಲ್ಲಾ ವಿದ್ವಾಂಸರಿಗೆ ಸಾವಿರ ರೂಪಾಯಿಗಳನ್ನು ಕೊಟ್ಟಿದ್ದಾನೆ. ಆಗಿನ ಕಾಲದಲ್ಲಿ 1000 ರೂಪಾಯಿ ಅಂದ್ರೆ ಅದಕ್ಕೆ ಬಹಳ ಮಹತ್ವ, ಕೋಟಿ ರೂಪಾಯಿ ಇದ್ದಾಗ ಅಷ್ಟು ಪ್ರತಿಯೊಬ್ಬ ವಿದ್ವಾಂಸರಿಗೆ ವಿಶೇಷವಾಗಿ ಮರ್ಯಾದೆಯನ್ನು ಮಾಡಿದ್ದಾನೆ ಎಂಬುದಾಗಿ ನಾವು ಕೇಳ್ತೇವೆ. ಹೀಗೆ ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರ ಒಂದು ಪಾಂಡಿತ್ಯ, ಅವರ ವಿಶೇಷ, ಅವರು ಕಾಶಿಯಲ್ಲಿ ಗಂಗಾದೇವಿಗೆ ಸತ್ಯಸಂಧ ತೀರ್ಥರು ಕೊಟ್ಟಂತೆ ಮರದ ಬಾಗಣವನ್ನು ಸಾಕ್ಷಾತ್ ಗಂಗಾದೇವಿಗೆ ಕೊಟ್ಟು ವಿಶೇಷವಾಗಿ ಗಂಗಾದೇವಿಯ ಸೇವೆಯನ್ನು ಮಾಡಿದ್ದಾರೆ. ಅಂತಹ ಪ್ರಾರ್ಥನೆಯನ್ನ ಮಾಡಿ ನಮ್ಮೆಲ್ಲರನ್ನು ಸತ್ಕರ್ಮ ನಿರತರನ್ನಾಗಿ ಮಾಡ್ತಾ ಉದ್ಧಾರ ಮಾಡಿದ ಮಹಾನುಭಾವರು ಶ್ರೀ ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರು.